ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ ಅಥವಾ ಕ್ಲಾಸ್, ತರಗತಿ ಅಥವಾ ತರಬೇತಿ ಏನಂತಾನು ಕೂಡ ತಿಳ್ಕೊಳ್ಳಿ ನೀವು, ಸರಿನಾ? ಓಕೆ. ಈ ಕಾರ್ಯಕ್ರಮಕ್ಕೆ ಬಾಬ್ದಾದಾರವರನ್ನ ಹೃದಯ ತುಂಬಿ ಏನ್ ಮಾಡೋಣ, ಸ್ವಾಗತ ಮಾಡೋಣ. ಓಕೆ, ಸರಿ. ಬಾಬಾ ಏನ್ ಹೇಳ್ತಿದ್ರು, ಈ ವರ್ಷ 4 ವಿಷಯದಲ್ಲಿ ಅನುಭವದ ಅಥಾರಿಟಿಗಳಾಗಿ ಏನಾಗ್ಬೇಕಂತೆ, ಅನುಭವದ ಅಧಿಕಾರಿಗಳು. ಯಾಕೆ ಅನುಭವದ ಅಧಿಕಾರಿಗಳಾಗಬೇಕು? ಯಾಕೆ ಆಗ್ಬೇಕು? ಎಷ್ಟು ನೀವು ಅನುಭವದ ಅಧಿಕಾರಿಗಳಾಗ್ತಿರೋ, ಪ್ರಾಕ್ಟಿಕಲ್ ಆಗಿ ಕರ್ಮ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು ಸಹಜವಾಗ್ತದೆ. ಲೌಕಿಕದಲ್ಲೂ ಕೂಡ ನೋಡ್ತೀರಾ, ಒಬ್ಬ ಡಾಕ್ಟರ್ ಯಾವಾಗ ಆಗ್ತಾರೆ ಹೇಳಿ ನೋಡೋಣ? MBBS ಕಂಪ್ಲೀಟ್ ಆಗ್ಬಿಟ್ರೆ ಡಾಕ್ಟರ್ ಆಗ್ಬಿಡ್ತಾರಾ? ಪ್ರಾಕ್ಟೀಸ್ ಮಾಡಿದಾಗ. ಡಾಕ್ಟರ್ ಆಗ್ಬೇಕು. ಬೇರೆ ಯಾವುದೋ ಕ್ಲಿನಿಕ್ ಹಾಸ್ಪಿಟಲ್ ಅವ್ರೇನ್ ಮಾಡ್ಬೇಕು, ಕೆಲವೊಂದು ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕು. MBBS ನಾಲೆಜ್, ಶಿಕ್ಷಣ ಸಿಕ್ಕಿದೆ ಅಲ್ವಾ? MBBS ಕಲಿಬೇಕಾದ್ರೂ ಕೂಡ ಕೊನೆಯ 1-2 ವರ್ಷ ಅಂದ್ರೆ ಆ ಕಾಲೇಜಿಗೆ ಸಂಬಂಧಪಟ್ಟ ಹಾಸ್ಪಿಟಲ್ ಅವರು ಪ್ರಾಕ್ಟಿಕಲ್ ಕೆಲಸವನ್ನ ಮಾಡಬೇಕಾಗ್ತದೆ ಅಲ್ಲ. ಆಮೇಲೆ ಅವರು ಒಂದು ದೊಡ್ಡ ಕ್ಲಿನಿಕಲ್ಲೋ ಹಾಸ್ಪಿಟಲ್ಲೋ ಕೆಲಸವನ್ನ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಏನು, ಇನ್ನು ಮೇಲೆ ನಾನು ಸಿಂಗಲ್ ಆಗಿ ಒಂದು ಹಾಸ್ಪಿಟಲ್ ಏನ್ ಮಾಡಬಹುದು, ಕ್ಲಿನಿಕ್ ಅನ್ನ ಓಪನ್ ಮಾಡಬಹುದು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಅಂತಂದ್ರೆ ಅವರು ಕೊಡುವಂತ ಮೆಡಿಸಿನ್ ಇಂದ ಏನಾಗ್ಬೇಕು, ರೋಗಿಗಳ ಕಾಯಿಲೆ ಗುಣ ಆಗ್ಬೇಕು, ರೋಗಿಗಳು ಮತ್ತು ವಾಪಸ್ ಅವ್ರ ಹತ್ರ ಬರಬೇಕು, ಅವರಿಗೆ ಸಂಪಾದನೆ ಆಗ್ತಾ ಇರಬೇಕು. ಆ ಮೂಲಕ ಇವರ ಜೀವನದ ಮಟ್ಟ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಅವರಿಗೆ ಧೈರ್ಯ ಬರಬೇಕಾಗ್ತದೆ. ಹಾಗೆ ಕೆಲವೊಂದ್ಸಲ ಏನಾಗ್ತಾರೆ, ಡಾಕ್ಟರ್ ಬೇರೆಯವ್ರಿಗೆ ಮೆಡಿಸಿನ್ಸ್ ಕೊಡ್ತಾರೆ, ಆದರೆ ಅವ್ರ ಕಾಯಿಲೆಗೆ ಏನ್ ಸಿಗೋದಿಲ್ಲ, ಮೆಡಿಸಿನ್ಸ್ ಇರೋದಿಲ್ಲ ಅಲ್ವಾ? ಅವರಿಗೆ ನೆಗಡಿ ಕೆಮ್ಮು ಬಂದಿರ್ತಾರೆ, ಬೇರೆಯವ್ರಿಗೆ ಪ್ರಿಸ್ಕ್ರಿಪ್ಷನ್ ಬರೀತಾ ಇರ್ತಾರೆ. ಡಾಕ್ಟ್ರಿಗೆ ನೆಗಡಿ ಕೆಮ್ಮು ಬರೋದಿಲ್ಲ ಅಂತಲ್ಲ, ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಕೂಡ ಬರುತ್ತೆ. ಆದರೆ ಅದಕ್ಕೂ ಕೂಡ ಒಂದು ಸಮಾಧಾನ ಅಂತ ಬೇಕಾಗ್ತದಲ್ವಾ? ಅಂದ್ರೆ ಬಾಬಾ ಹೇಳ್ತಾ ಇರುವಂತ ವಿಷಯ ಏನು ಅಂತಂದ್ರೆ, ಮಕ್ಕಳು ಎಷ್ಟೋ ವರ್ಷಗಳಿಂದ ನೀವು ಜ್ಞಾನವನ್ನ ತಿಳ್ಕೊಂಡಿದ್ದೀರಿ, ಹೌದಾ? ಎಸ್ ಆರ್ ನೋ? ಸರಿ. ನೆಕ್ಸ್ಟ್ ಸೇವೆನೂ ಕೂಡ ಮಾಡಿದ್ದೀರಾ, ಹೌದಾ? 4 ಸಬ್ಜೆಕ್ಟ್ ಅನ್ನ ಕವರ್ ಮಾಡಿದ್ದೀರಾ. ಜ್ಞಾನನೂ ಇದೆ, ಯೋಗನೂ ಇದೆ, ದಿನನಿತ್ಯದ ಜೀವನದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಧಾರಣೆನೂ ಮಾಡಿದಿರಿ, ಶಕ್ತ್ಯಾನುಸಾರ, ನಿಶ್ಚಯದ ಅನುಸಾರ, ನಂಬಿಕೆ ವಿಶ್ವಾಸದ ಅನುಸಾರ, ಅಲ್ಬೇಲಪ್ಪನ್ ಬಿಟ್ಟು. ಸರಿ, ಓಕೆ. ನೆಕ್ಸ್ಟ್ ಸೇವೆನೂ ಮಾಡಿದ್ದೀರಾ. ಧನ ಸೇವೆ ಇರ್ಬೋದು, ವಾಚಾ ಸೇವೆ ಇರ್ಬೋದು, ಕರ್ಮಣ ಸೇವೆ ಇರ್ಬೋದು, ಮನಸಾ ಸೇವೆನೂ ಕೂಡ ಇರಬಹುದು. ಮಾಡಿದ್ದೀರಲ್ವಾ? ಮುಂದೆ ಶಕ್ತ್ಯಾನುಸಾರ, ಯೋಗ್ಯತೆ ಅನುಸಾರ ಮಾಡಿದಿರಿ. ಮುಂದೆ ತಿಳಿಸ್ಕೊಡ್ಬೇಕು. ಇಲ್ಲಿವರೆಗೆ ನಿಮ್ಮ ಜೊತೆಲಿ ಬೇರೆ ಡಾಕ್ಟರ್ ಕೂಡ ಇದ್ರು. ಏನಾದ್ರು ಸಮಸ್ಯೆ ಬಂದ ನೀವೇನ್ ಮಾಡ್ತಿದ್ರಿ, ಬೇರೆ ಡಾಕ್ಟ್ರಿಗೆ ಕೇಳ್ತಾ ಇದ್ರಿ ಅಲ್ವಾ? ಈಗ ಮುಂದೆ ಏನು ಅಂತಂದ್ರೆ, ಯಾರದೇ ಸಹಾಯ ಇಲ್ಲದೇನೆ, ಸಹಯೋಗ ಇಲ್ದೇನೆ ಸ್ವಯಂ ಅನುಭವಿಗಳಾಗಿ ಏನಾಗ್ಬೇಕು? ಸ್ವಯಂ ಅನುಭವಿಗಳು. ಪುಸ್ತಕದಲ್ಲಿ ಬರೆದಿರುವಂತ ಇನ್ಫಾರ್ಮೇಶನ್ ಅದು ನಿಮ್ಮ ಅನುಭವ ಅಲ್ಲ, ಯಾರು ರೈಟರ್ ಇರ್ತಾರಲ್ಲ ಅವರ ಅನುಭವ ಅದು, ಹೌದಾ? ಅದು ಬೇರೆ, ನಿಮ್ಮ ಅನುಭವ ಬೇರೆ, ಹೌದಲ್ವಾ? ಅನುಭವ ಯಾವಾಗ ಆಗತ್ತೆ, ನಮ್ಮ ಜೀವನದಲ್ಲಿ ಆಗುವಂತ ಅನುಭವ ಇದೆಯಲ್ಲ ಪರ್ಫೆಕ್ಟ್. ಬೇರೆಯವರಿಗೆ ಮೆಡಿಸಿನ್ ಕೊಟ್ಬಿಟ್ಟು ಅವ್ರ ಕಾಯಿಲೆ ಗುಣ ಆಗೋದ್ಕಿಂತ, ನನಗೆ ಜ್ವರ ಬಂದಾಗ ನಾನು ಆ ಮೆಡಿಸಿನ್ ತಗೊಂಡು ನನಗೆ ಗುಣ ಆದ, ನನಗೇನಿರ್ತದೆ, ಕಾನ್ಫಿಡೆನ್ಸ್ ಇರ್ತದೆ. ಅವಾಗ ಎದುರುಗಡೆ ಏನ್ ಹೇಳಿದ್ರು ಕೂಡ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ನನ್ನ ಜೀವನದಲ್ಲೂ ಹಾಗೇನೆ ಈಶ್ವರೀಯ ಜ್ಞಾನ ಏನಿದೆ, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಅದನ್ನು ಅಳವಡಿಕೆ ಮಾಡಿಕೊಂಡದ ಅನುಭವ ಇದ್ದಾಗ ನಾನು ಯಾರ ಮಾತು ಕೇಳೋದಿಲ್ಲ, ಯಾರ ಬೊಬ್ಬೆ ಹೊಡೆದು ಕೇಳೋದಿಲ್ಲ. ಇದು ಹೀಗೇನೆ, ಯಾಕಂದ್ರೆ ನನಗಾಗಿರುವಂತ ಅನುಭವ ಅಷ್ಟೇ.
ಓಕೆ, ಎದುರುಗಡೆ ಕೇಳಿದಾಗ ನಾನು ಹಾ ಅಂತಾನು ಹೇಳ್ಬೋದು, ತಲೆನೂ ಅಲ್ಲಾಡಿಸ್ಬೋದು, ಎಲ್ಲನೂ ಕೂಡ ಮಾಡ್ಬೋದು, ಒಪ್ಕೊಳ್ಬೋದು, ಎಲ್ಲನೂ ಹೇಳ್ಬೋದು. ಆದ್ರೆ ನನ್ನ ಮನಸ್ಸು ಒಪ್ಕೊಳ್ಳೋದು ಯಾವಾಗ ಅಂತಂದ್ರೆ ನಾನು ಮಾಡಿದಾಗ ನನಗಾಗುವಂತ ಅನುಭವ. ಇಲ್ಲಿ ನನಗೆ ಅನುಭವ ಆಗೋದು, ನಾನು ಅದನ್ನು ಒಪ್ಪೋದಿಲ್ಲ. ಅವ್ರು ಹೇಳಿರೋದು ಸರಿ ಇರ್ಬೋದು, 2 ತಿಂಗಳ ನಂತರ ನನಗೆ ಬಾಬಾ ಅನುಭವ ಮಾಡಿಸ್ಬೋದು, ಆವಾಗ ನಾನು ಒಪ್ತೇನೆ, ಎಸ್ ಇದು ಈಗ ಸರಿ ಇದೆ, ಆವಾಗ ಅವ್ರು ಹೇಳಿದ್ ಸರಿ ಇತ್ತು. ಬರೀ ಅವರ ಮಾತಿನ ಆಧಾರದಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಲ್ಲ, ವಿಶೇಷವಾಗಿ ಈಶ್ವರೀಯ ಕಾರ್ಯದಲ್ಲಿ. ಯಾಕಂದ್ರೆ ಒಂದ್ಸಲ ಅನುಭವ ಆದ್ಮೇಲೆ ಅದೊಂದು ಪ್ರಿಂಟ್, ಅದನ್ನು ಯಾರೂ ನಿಮ್ಮನ್ನ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಅನುಭವಿಗಳಾಗ್ಬಿಟ್ಟು ಮುಂದೆ ಏನ್ ಮಾಡ್ಬೇಕಂತೆ? ಸೇವೆ ಮಾಡಿ. ಲಕ್ಷಣಕ್ಕೂ ಸಮಾನವ ನಾವು. ಲಕ್ಷ್ಯ ಮತ್ತು ಲಕ್ಷಣ ಏನ್ ಮಾಡ್ಬೇಕು? ಸಮಾನ. ಈಗ ಪ್ರಶ್ನೆ, ನಿಮ್ಮ ಲಕ್ಷ್ಯ ಏನು? ನಿಮ್ಮ ಲಕ್ಷ್ಯ ಏನು? ಕೆಲವರು ಡಾಕ್ಟರ್ ಆಗ್ಬೇಕು ಅಂತ ಇರ್ತದೆ, ಕೆಲವರು ಇಂಜಿನಿಯರ್ ಆಗ್ಬೇಕು ಅಂತ ಇರ್ತದೆ, ಕೆಲವರು ಕಾರ್ಪೆಂಟರ್ ಆಗ್ಬೇಕು ಅಂತ ಇರ್ತದೆ ಅಲ್ವಾ? ನಿಮ್ಮ ಲಕ್ಷ್ಯ ಏನು? ವಿಶ್ವ ಕಲ್ಯಾಣ. ಹಾ, ಬಾಪ್ ಸಮಾನ್. ಬಾಪ್ ಸಮಾನ ಆಗೋದು. ಲಕ್ಷ್ಮೀನಾರಾಯಣ ಆಗೋದು ಬಾಪ್ ಸಮಾನ ಆಗೋದು? ಬಾಪ್ ಸಮಾನ ಆಗೋದು. ಲಕ್ಷ್ಮೀನಾರಾಯಣ ಯಾಕಿಲ್ಲ? ಆಮೇಲೆ ಆಗ್ತೀವಿ ಬಾಪ್ ಸಮಾನ ಆದ್ರೆ. ಲಕ್ಷ್ಮೀನಾರಾಯಣ ಕರ್ಮದ ಫಲ ಅಲ್ವಾ? ನೀವಿಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ರೆಡಿಮೇಡ್ ಅಪಾರ್ಟ್ಮೆಂಟೇ ತಗೊಳ್ಬಹುದು. ಇಲ್ಲ, ನೀವು ಹಾಸ್ಪಿಟ್ಲ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಹಾಸ್ಪಿಟ್ಲ್ ಡಾಕ್ಟರ್ ನಿಮ್ಗೆ ಮನೆ ಕಟ್ಕೊಡ್ಬಹುದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ನಾನೇನು ಕರ್ಮ ಮಾಡ್ಬೇಕು ಅದನ್ನ ನಾನು ಯೋಚನೆ ಮಾಡ್ಬೇಕಲ್ವಾ? ಲಕ್ಷ್ಯ ನಮ್ದೇನು, ಕರ್ಮ ನಾನೇನು ಮಾಡ್ಬೇಕು ಅದ್ರ ಕಡೆ ಗಮನ ಕೊಡ್ಬೇಕು ಅಲ್ವಾ? ಫಲ ಅದು ಬಂದೇ ಬರ್ತದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಲಕ್ಷ್ಯ ಏನಾಗಿದ್ರೆ ಬಾಪ್ ಸಮಾನ. ಬಾಪ್ ಸಮಾನ್ ಅಂತಂದ್ರೆ ಏನು? ಬಾಬಾದ ಗುಣಗಳನ್ನೆಲ್ಲ ತಗೊಳುದು. ಅಷ್ಟ ಏನದು ಸಪ್ತ ಗುಣಗಳು. ನೀವು ತಗೊಂಡ್ಬಿಟ್ರೆ ನೀವು ಬಾಪ್ ಸಮಾನ ಹೆಂಗಾಗ್ಬಿಡ್ತದೆ? ಬಾಪ್ ಸಮಾನ ಗುಣಗಳನ್ನ ತಾವು ಮಾತ್ರ ತಿಂತಾ ಇರ್ತಾರ ಬಾಬಾ? ಕೊಡ್ಬೇಕು, ತಗೊಂಡು ಕೊಡೋದು. ನೀವ್ ಅದನ್ನ ಹೇಳಿಲ್ವಲ್ಲ, ತಗೊಳ್ಬೇಕು ಅಂತಂದು. ತಗೊಂಡು ಬಿಟ್ಟು ಕೊಡ್ಬೇಕು ಅಂತಂದು ಅಲ್ಲಿ ಸ್ವಾರ್ಥ ಬಂದ್ಬಿಡ್ತು ಅಲ್ವಾ? ಬಾಬಾ ಕೊಡ್ತಾರೆ. ಬಾಬಾ ಯಾರಿಗೆ ಕೊಡ್ತಾರೆ ನೋಡಿ? ಸ್ಟೈಲ್ ನಿಮ್ದು ಇವಾಗ ಚೇಂಜ್ ಆಯ್ತು. ಫಸ್ಟಿಗೆ ಏನ್ ಹೇಳಿದ್ರಿ? ನಾನ್ ತಗೊಳ್ಬೇಕು ಅಂತಂದ್ರಿ. ಎರಡನೇದೇನ್ ಹೇಳಿದ್ರಿ? ನಾನ್ ತಗೊಂಡ್ಬಿಟ್ಟು ಕೊಡ್ಬೇಕು ಅಂತಂದ್ರಿ. ಇವಾಗ ಏನ್ ಹೇಳಿದ್ರಿ? ಬಾಬಾ ಕೊಡ್ತಾ ಇದಾರೆ ಅಂತಂದು. ಅದೇನ್ ಅರ್ಥ? ಲಕ್ಷಣೆ ನಮ್ದು ಇನ್ನೂ ಏನಿಲ್ಲ, ಕ್ಲಿಯರ್ ಇಲ್ಲ. ಕ್ಲಿಯರ್ ಇಲ್ಲ ಅಂತ ಆಯ್ತಲ್ವಾ? ಹೇಳಿ ಮತ್ತೆ ಯಾರು ಹೇಳ್ತೀರಿ ಈ ಲಕ್ಷ್ಯ ಏನು? ಬಾಬಾ ಏನೆಲ್ಲ ತೋರಿಸಿದಾರ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು. ಅವ್ರು ಏನು ಹೇಗಿರ್ಬೇಕು ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ನಡಿಬೇಕಾಗಿದೆ. ಫೈನಲ್ ಗುರಿ ಏನು? ಏನು ಮಾಡಬೇಕು? ಬಾಬಾ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಸ್ವಯಂ ನಾವು ಪರಿವರ್ತನೆ ಆಗ್ಬೇಕು, ಮತ್ತೆ ಅನ್ಯರನ್ನು ಪರಿವರ್ತನೆ ಮಾಡಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ಅಂತ. ಸರಿ, ಓಕೆ. ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ? ಸಂಪೂರ್ಣ ಆತ್ಮದ ಸಮರ್ಪಣೆ. ದುಃಖಗಳನ್ನು ದೂರ ಮಾಡ್ಬೇಕು. ಒಂದ್ ನಿಮಿಷ ಇರಿ, ವಾರತಕ್ಕ ರವಿಯಣ್ಣ ಮಾತಾಡಿ. ರವಿಯಣ್ಣ ಹೇಳಿ. ಸಂಪೂರ್ಣ ಸಮರ್ಪಣೆ. ಸಂಪೂರ್ಣ ಆಗ ಸಮರ್ಪಣೆ. ನಮ್ಮ ರಥನ ಬೆಳೆಸ್ಕೊಳ್ತಾರೆ, ತಂದೆ ವಿಶ್ವ ಕಲ್ಯಾಣ ಮಾಡ್ತಾರೆ. ಹಾ, ಸರಿ, ಓಕೆ. ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಿ? ಈಗ ಹೇಳಿ ಪಾರ್ವತಕ್ಕ. ಎಲ್ಲ ವಿಶ್ವದ ಆತ್ಮಗಳ ದುಃಖ ದೂರ ಮಾಡ್ಬೇಕು. ಬಾಬಾ ಮಾಡಿಸ್. ಸರಿ, ಆತ್ಮಗಳ ದುಃಖ ದೂರ ಮಾಡದೆ ಪಂಚತತ್ವಗಳಿಗೆ ಯಾರು ಕ್ಲೀನ್ ಮಾಡೋದು? ಆತ್ಮಗಳಿಗೆ ಪಂಚತತ್ವಗಳನ್ನ ಮಾಡೋರು ಯಾರು? ಪಾರ್ವತಕ್ಕ ಇವಾಗ ಉತ್ತರ ಕೊಡಿ. ಆತ್ಮಗಳಾದ್ರೆ ತಾನಾಗಿ ಆಗುತ್ತೆ ಅನ್ನೋದೇ. ಅದಂಗ ಆಗ್ಬಿಡ್ತದೆ. ಪಂಚತತ್ವ ಬೇರೆ, ಆತ್ಮ ಬೇರೆ ತಾನೆ. ಬಟ್ಟೆ ಬೇರೆ, ಶರೀರ ಬೇರೆ ತಾನೆ. ಬಟ್ಟೆ ಕ್ಲೀನ್ ಮಾಡ್ಬಿಟ್ರೆ ಶರೀರ ಕ್ಲೀನ್ ಆಗ್ಬಿಡತ್ತಾ? ನಮ್ದು ವೈಬ್ರೇಷನ್ ಹೋಗುತ್ತಲ್ಲ ಎಲ್ಲ ಕಡೆ. ಬಾಬಾ ಪ್ರಾಣಿ ಪಕ್ಷಿ. ನೀವು ಆತ್ಮಕ್ಕೆ ಮಾತ್ರ ಕೊಟ್ಟು ಆತ್ಮಕ್ಕೆ ಮಾತ್ರ ಹೋಗ್ತದ ಅದು. ಪಂಚತತ್ವಕ್ಕೆ ಹೆಂಗ್ ಹೋಗ್ಬಿಡ್ತದೆ? ಈಗ ನಾನು ಬೆಂಗಳೂರಿನಲ್ಲಿ ಫೋನ್ ಮಾಡಿ ಮಾತಾಡ್ತೇನೆ ಅಲ್ವಾ? ಯಾರಿಗೆ? ಪಾರ್ವತಕ್ಕವರೆಗೆ. ನಮ್ಮೂರಿಂದ ಮಾತಾಡಿದಾಗ ಅದು ಪಾರ್ವತಕ್ಕವರೆಗೆ ಮಾತ್ರ ಹೋಗ್ತದೆ, ಬೆಂಗಳೂರಿನಲ್ಲಿ ಎಲ್ಲರಿಗೂ ಹೋಗ್ಬಿಡ್ತದ? ಒಬ್ರಿಗೇನೆ ಹೋಗೋದು. ಅವ್ರಿಗೆ ತಾನೇ ಹೋಗೋದು, ಬೇರೆ ಯಾರಿಗೂ ಕೇಳೋಲಿಕ್ಕೆ ಆಗೋದಿಲ್ವಲ್ಲ ಅಲ್ವಾ? ಸರಿ ನೋಡಿ, ನಮ್ಮ ಲಕ್ಷ್ಯ ಏನು ಅಂತಂದ್ರೆ ಸಂಪೂರ್ಣವಾಗಿ ತಂದೆಯ ಕಾರ್ಯಕ್ಕೆ ಸಹಯೋಗಿ ಆಗೋದು. ಭಗವಂತನ ಕರ್ತವ್ಯ ಏನೊಂದು ವಿಶ್ವ ಕಲ್ಯಾಣ. ಭಗವಂತನ ಕರ್ತವ್ಯ ಏನು? ವಿಶ್ವ ಕಲ್ಯಾಣ. ಓಕೆ, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತ ನಾನೇನ್ ಮಾಡ್ಬೇಕು? ಸ್ವಯಂ ಕಲ್ಯಾಣ ಮಾಡ್ಕೊಂಡಿರ್ಬೇಕು. ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ ಆಗ್ಬೇಕು. ಏನಾಗ್ಬೇಕು? ಮಾಸ್ಟರ್ ವಿಶ್ವ.
ವಿಶ್ವ ಕಲ್ಯಾಣ ಮಾಡ್ಬೇಕು ಅಂದ್ರೆ ವಿಶ್ವ ಕಲ್ಯಾಣಕಾರಿ ನಾನಲ್ಲ. ವಿಶ್ವ ಕಲ್ಯಾಣಕಾರಿ ಯಾರು? ಶಿವ ಯಾಕಂದ್ರೆ ಕಲ್ಯಾಣ ಆಗೋದು ಭಗವಂತನ ಶಕ್ತಿಯಿಂದ, ಭಗವಂತನ ಗುಣದಿಂದ. ಹೌದಾ? ನಾನ್ ಯಾರು? ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಸಣ್ಣ ಮಗು ಸಾಧನ ಅಷ್ಟೆ. ಕ್ಲಿಯರ್ ಆಗ್ತಾ ಇದೆಯಾ? ನಮ್ಮ ಲಕ್ಷ್ಯ ಏನು? ವಿಶ್ವ ಕಲ್ಯಾಣ. ಕಲ್ಯಾಣ. ಅದ ನಾವು ರಾಜಯೋಗದಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತಿರ್ತೀವಿ? ಮಾಸ್ಟರ್ ವಿಶ್ವ ಕಲ್ಯಾಣ, ಪತಿ ಕಲ್ಯಾಣ, ಮಕ್ಕಳ ಕಲ್ಯಾಣ, ಕಾಯಿಲೆ ಕಲ್ಯಾಣ, ಹಣಕಾಸಿನ ಕಲ್ಯಾಣ, ಇದ್ರ ಬಗ್ಗೆ ನಾವು ಮಾಡ್ತಾ ಇರ್ತೀವಿ. ಇದ್ರ ಬಗ್ಗೆ ಯೋಚನೆ, ಚಿಂತನೆ, ಅದರ ಬಗ್ಗೆ ರಿಸರ್ಚ್. ಅಯ್ಯೋ, ನಾವು ಪ್ರತಿದಿನ 1 ಗಂಟೆ ಇದಕ್ಕೋಸ್ಕರ ಮಾಡ್ತೀವಪ್ಪ. ಇಷ್ಟು ಗ್ರೂಪ್ಗಳನ್ನ ನೋಡಿದೀವಿ. ಪ್ರತಿದಿನ ಏನಾಗ್ತಾರೆ, ಎಷ್ಟೋ ಜನ ಏನ್ ಮಾಡ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ತಾರೆ, ಅದ್ರ ಪ್ರತಿ ಯೋಗ ಮಾಡ್ತಾರೆ, ಅವರಿಗೆ ರಿಸಲ್ಟ್ಸ್ ಬರ್ತಾ ಇರ್ತದೆ, ಇವ್ರಿಗೆ ಖುಷಿ ಆಗ್ತಾ ಇರ್ತದೆ ಅಲ್ವಾ? ಅದು ವಿಶ್ವ ಕಲ್ಯಾಣನ? ಆರಂಭದಲ್ಲಿ ನಿಮ್ಮ ಅನುಭವಕ್ಕೆ ಸರಿ, ಹೌದು, ನೀವು ಮಾಡ್ತಾ ಇದ್ದೀರಾ, ತಲುಪ್ತಾ ಇದೆ, ಸಮಸ್ಯೆ ಪರಿಹಾರ ಆಗ್ತಾ ಇದೆ, ಓಕೆ, ಒಪ್ಕೊಳ್ಳೋಣ. ಆದ್ರೆ ಮುಂದೆ ನಾವೇನಾಗ್ಬೇಕು? ಇವಾಗ ಚೇಂಜ್ ಆಗ್ಬೇಕಲ್ಲ. ದೀಪದಿಂದ ಬಲ್ಬ್ ಆಗ್ಬೇಕು, ಬಲ್ಬಿಂದ ಹೆಲೋಜಿನ್ ಆಗ್ಬೇಕು, ಹೆಲೋಜಿನಿಂದ ಸೂರ್ಯ ಆಗ್ಬೇಕಲ್ವಾ? ವಿಶ್ವ ಕಲ್ಯಾಣ ಆಗ್ಬೇಕಲ್ವಾ? ಓಕೆ, ವಿಶ್ವ ಕಲ್ಯಾಣ ಲಕ್ಷ್ಯ. ಓಕೆ, ಬಾಬಾರ ಉದ್ದೇಶನೂ ಕೂಡ ಏನು? ವಿಶ್ವ ಕಲ್ಯಾಣ, ವಿಶ್ವ ಕಲ್ಯಾಣ, 3 ಲೋಕದ ಕಲ್ಯಾಣ. ಓಕೆ, ಸರಿ. ವಿಶ್ವ ಕಲ್ಯಾಣ ಆಗ್ಲಿಕ್ಕೆ ನಾನೇನಾಗ್ಬೇಕು? ನಿಮಿತ್ತ. ಮಾಸ್ಟರ್ ವಿಶ್ವ ಕಲ್ಯಾಣ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಕಲ್ಯಾಣ ಯಾವಾಗ ಆಗ್ತದೆ? ವಿಶ್ವದ ಕಲ್ಯಾಣ ಯಾವಾಗ ಆಗ್ತದೆ? ಎಲ್ರಿಗೂ ಕೊಟ್ಟಾಗ ಏನ್ ಕೊಡ್ಬೇಕು? ಭಗವಂತನ ಸಪ್ತಗುಣ ಪರಮಾತ್ಮನ ಶಕ್ತಿಗಳನ್ನ ಕೊಡ್ಬೇಕು. ಹೌದಾ? ಯಾರು ಕೊಡ್ಬೇಕು? ಪರಮಾತ್ಮ ಯಾರ ಮೂಲಕ ಕೊಡ್ಬೇಕು? ನಮ್ಮ ಸಾಧನದ ಮೂಲಕ. ನಿಮ್ಮ ಮೂಲಕ ಕೊಡ್ಬೇಕು ಅಂದ್ರೆ ನಿಮ್ಗೆ ಅನುಭವ ಆಗ್ಬೇಕಲ್ವಾ? ಹೌದು. ಅವಾಗ ನೀವ್ ಯಾರಾಗ್ತೀರಿ? ಮಾಸ್ಟರ್ ಮಾಸ್ಟರ್ ಸರ್ವಶಕ್ತಿವಾನ್. ಏನಾಗ್ತೀರಿ? ಮಾಸ್ಟರ್ ಸರ್ವಶಕ್ತಿ. ಹಾ, ಅವಾಗ ನಿಮ್ಗೆ ಏನ್ ಅನುಭವ ಆಗ್ತಾ ಇರ್ಬೇಕು? ಸಪ್ತಗುಣ. ಹಾ, ಎಲ್ಲಿಗೆ ಬಂದ್ ಮುಟ್ಟಿದಿರಿ ನೀವು? ಅನುಭವಕ್ಕೆ ಬಂತ ತಲುಪಿದಿರ್ ತಾನೆ? ಬಾಬಾನ ಹತ್ರ ಬಂದು ಕೂತ್ಕೊಂಡಿದ್ದೀರಾ. ಬಾಬಾ ನನ್ನ ಮನಸ್ಸನ್ನ ನಿನ್ನ ಕೈಲಿ ಕೊಡ್ತಾ ಇದ್ದೇನೆ. ಯಾವ್ದಕ್ಕೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣಕ್ಕೆ. ಈಗ ನೀನು ಮಾಡೋ ಉಪಯೋಗ ಮಾಡು. ಭಗವಂತ ಏನ್ ಮಾಡ್ತಾರೆ? ಮೊದಲು ಆ ಸಾಧನವನ್ನ ಸ್ವಚ್ಛ ಮಾಡ್ತಾರೆ. ಸರಿ, ಸ್ವಚ್ಛ ಮಾಡಿ ಆದ್ಮೇಲೆ ಅದರ ಮೂಲಕ ಶಕ್ತಿಯ ಪ್ರವಾಹ ಆರಂಭ ಆಗುತ್ತೆ. ಒಂದು ಪಾತ್ರೆ ಹೋಗತ್ತೆ ಯಾರ ಹತ್ರ? ನಾಗರತ್ನಕ್ಕರ ಹತ್ರ. ಏನ್ ಹೇಳ್ತಾರೆ? ಇವತ್ತು ಯೋಗೇಶ್ ಅಣ್ಣ ಬಂದಿದ್ದಾರೆ, ನನ್ನ ಪಾತ್ರೆಯ ಮೂಲಕ ಶಾವಿಗೆ ಪಾಯಸ ಮಾಡಿ ಅಂತ ಹೇಳ್ತಾರೆ. ಯಾರ ಹತ್ರ? ಪಾತ್ರೆ ಹೋಗ್ಬಿಟ್ಟು ಕೇಳ್ತದೆ. ಯಾರ ಹತ್ರ? ನಾಗರತ್ನಕ್ಕ. ಓಕೆ, ಆವಾಗ ನೀವು ಅದನ್ನ ಡೈರೆಕ್ಟ್ ಆಗಿ ತೆಗೆದುಕೊಂಡು ಹೋಗ್ಬಿಟ್ಟು ಒಲೆ ಮೇಲೆ ಇಟ್ಬಿಡ್ತೀರಾ ನಾಗರತ್ನಕ್ಕ? ಇಲ್ಲ, ನಾವು ಕ್ಲೀನ್ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತೀವಿ. ಹಾ, ಸರಿ. ಆವಾಗ ಪಾತ್ರೆಗೆ ನನಗೆ ನಾಗರತ್ನಕ್ಕ ಉಪಯೋಗ ಮಾಡ್ತಿದ್ದಾರೆ ಶಾವಿಗೆ ಪಾಯಸಕ್ಕೆ ಅಂತ ಗೊತ್ತಾಗುತ್ತೆ. ಯಾವಾಗ? ಅದರಲ್ಲಿ ನೀರು ಹಾಕಿ ಶಾವಿಗೆ ಹಾಕ್ತಾರೆ. ಹಾ, ಕೆಳಗಡೆ ಬೆಂಕಿ ಹಾಕ್ಬೇಕಲ್ಲ ಮೇನು. ಬಿಸಿ ತಡ್ದಾಗ ಬೆಂಕಿನ ಹಾಕಿ ನೀರು ಶಾವಿಗೆ ಹಾಕ್ಬಿಟ್ಟು ಬೆಂಕಿನ ಹಾಕಿಲ್ಲ ಅಂದ್ರೆ ಬಿಸಿ ಗೊತ್ತಾಗ್ಬೇಕು ತಾನೆ. ಬಿಸಿ ಗೊತ್ತಾದ್ರೆ ಓ, ನನ್ನನ್ನು ಉಪಯೋಗ ಮಾಡ್ತಾ ಇದ್. ನೀವ್ ಏನೇ ಆಗದ್ದು ಕೂಡ ಬಿಸಿ ಬೇಕಲ್ಲ ಬೇಯಲಿಕ್ಕೆ ಅಲ್ವಾ? ಹಾಗೆ ಶಕ್ತಿಗಳ ಪ್ರವಾಹ ಆಗಿದ್ದು ನನಗೇನಾಗ್ಬೇಕು? ಅನುಭವ ಆಗ್ಬೇಕು. ಬಾಬಾ ಹೇಳ್ತಾರೆ, ನೀವು ಒಂದ್ಸಲ ಸಂಕಲ್ಪ ಮಾಡಿದ ಮೇಲೆ ಮೆಷ್ಟು ನೀವು ವಿಶ್ವವನ್ನು ನೋಡ್ಬೇಕಾದಂತ ಅನಿವಾರ್ಯತೆ ಇಲ್ಲ. ನೀವು ಯಾವ್ದನ್ನ ನೋಡ್ತಾ ಹೋಗಿ, ನಿಮ್ಮ ಮೂಲಕ ಎಷ್ಟು ಶಕ್ತಿಗಳನ್ನ ಬಾಬಾ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ, ಯಾವ್ದ್ರಲ್ಲಿ ಕೊಡ್ತಾ ಇದ್ದಾರೆ, ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಹೇಳುದನ್ನ ನೀವೇನ್ ಮಾಡ್ತಾ ಹೋಗ್ಬೇಕು? ಲೆಕ್ಕ ಮಾಡ್ತಾ. ಮೊದಲು ಪಾತ್ರೆಯನ್ನ ಒಲೆ ಮೇಲಿಟ್ರೆ ಸ್ವಲ್ಪ ಬಿಸಿ ಇರುತ್ತದು, ತುಂಬಾ ಬಿಸಿ ಆಗತ್ತೋ? ಆಮೇಲೆ ಬಿಸಿ ಆಗ್ತಾ ಆಗ್ತಾ ಹೋದಾಗ ಒಳಗಡೆ ಮಟಿಲೂ ಬಿಸಿ ಆದಾಗ ಪಾತ್ರೆ ಏನಾಗ್ತದೆ? ಇನ್ನೂ ಬಿಸಿ ಆಗತ್ತಲ್ವಾ? ಹಾಗೆ ಆದ್ಮೇಲೆ ದಿನದಿಂದ ದಿನಕ್ಕೆ ಪ್ರಪಂಚ ವಿಕಾರದ ಕಡೆ ಹೋಗ್ತಾ ಇದೆಯೋ ಸುಖದ ಕಡೆ ಹೋಗ್ತಾ ಇದೆಯೋ? ಅಂದ್ಮೇಲೆ ಶಕ್ತಿ ದಿನದಿಂದ ದಿನಕ್ಕೆ ನಮ್ಮ ಮೂಲಕ ಹೆಚ್ಚಿಗೆ ಪ್ರವಾಹ ಆಗ್ಬೇಕು, ಕಡಿಮೆ ಆಗ್ಬೇಕು? ಹೆಚ್ಚಿಗೆ ಆಗ್ಬೇಕು ತಾನೆ. ಆಗ್ಬೇಕು ಅಂದ್ರೆ ಆ ಶಕ್ತಿಗಳು ಹೆಚ್ಚಿಗೆ ಪ್ರವಾಹ ಆಗಿದ್ದು ನಿಮ್ಗೆ ಅನುಭವ ಆಗ್ಬೇಕು. ಅಂದ್ರೆ ಅದಕ್ಕೆ ಲಕ್ಷಣ ಅಂತ ಹೇಳ್ತಾರೆ. ಲಕ್ಷ್ಯ ಯಾವ್ದು ನಮ್ದು? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣಕಾರಿ. ಲಕ್ಷಣ ಯಾವುದು? ಅನುಭವ.
ಹಾ, ಶಕ್ತಿ ಆ ಸಪ್ತ ಶಕ್ತಿಗಳ ಪ್ರವಾಹ ಆಗೋ ನಿಮ್ಗೆ ಗೊತ್ತಾಗ್ಬೇಕು ಇಷ್ಟು ಪ್ರಮಾಣದಲ್ಲಿ ಏನಾಗ್ತಾ ಇದೆ ಹೋಗ್ತಾ ಇದೆ. ಇದೆ. ಓಕೆ, ನಿಮ್ಮನೇಲಿ ಮದ್ವೆ ಇದೆ. ಮದುವೆ ಇದ್ದಾಗ ಸಾವಿರಾರು ಜನ ಏನ್ ಮಾಡಿದ್ದಾರೆ, ಊಟಕ್ಕೆ ಬಂದಿದ್ದಾರೆ. ನೀವೆಲ್ಲಿದ್ದೀರಿ? ನೀವೆಲ್ಲಿದ್ದೀರಿ? ಸ್ಟೇಜ್ ಮೇಲೆ ಇದೆ. ಸ್ಟೇಜ್ ಅಲ್ಲಿ ಇದ್ದೀರಿ. ಅವ್ರು ಸಾವಿರಾರು ಜನರಿಗೆ ಅಡಿಗೆ ಮಾಡಿದಾಗ ಅಲ್ಲಿ ಶಾವಿಗೆ ಪಾಯಸದ ಸ್ಮೆಲ್ ಬರಬೇಕು ನಿಮ್ಗೆ, ಎಲ್ಲಿ ಸ್ಟೇಜ್ ಅಲ್ಲಿ ಇದ್ದಾಗ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಶಾವಿಗೆ ಪಾಯಸ ರೆಡಿ ಆಗಿದೆ. ಇಲ್ಲ, ಅಲ್ಲಿ ಸಾಂಬಾರಿಗೆ ಹಾಕಿರುವಂತ ಒಗ್ಗರಣೆ ಘಾಟ ಬರಬೇಕು. ಅವಾಗ ನಿಮ್ಗೆ ಗೊತ್ತಾಗ್ತದೆ ಏನಂತ. ಸಾಂಬಾರ್ ರೆಡಿ ಆಗಿದೆ ಅಂತ. ಯಾಕಂದ್ರೆ ಒಗ್ಗರಣೆ ಹೇಳೋದು ಸಾಂಬಾರ್ ಮಾಡುವಂತ ಆರಂಭದಲ್ಲಿ ಮಾಡುವಂತ ಕಾರ್ಯ. ಇಲ್ಲ ಮತ್ತೆ ಕೊನೆಯಲ್ಲಿ ಒಗ್ಗರಣೆ ಬಿದ್ದಿದೆ ಅಂತಂದ್ರೆ ಸಾಂಬಾರಿನ ಕೆಲಸ ಮುಗಿದಿದೆ ಅಂತ ತಾನೇ ಅರ್ಥ. ಹೌದು. ಆ ಸ್ಮೆಲ್ ಬಂತು ಅಂತಂದ್ರೆ ಮಟೀರಿಯಲ್ ಏನಾಗಿದೆ, ರೆಡಿ ಇದೆ. ರೆಡಿ ಇದೆ ಅಂತ. ಹಾಗೆ ಇಲ್ಲೂ ಕೂಡ ನಿಮ್ಮಿಂದ ಎಷ್ಟು ಶಕ್ತಿಗಳು ಪ್ರವಾಹ ಆಗ್ತಾ ಇರ್ತಾವೋ ಅಷ್ಟು ನಿಮ್ಗೆ ಗೊತ್ತಾಗತ್ತೆ. ನೀವು ನಿಮ್ಮ ಲಕ್ಷಣಗಳು ಬರ್ತಾ ಇದ್ದಾವೆ, ಲಕ್ಷ್ಯದ ಹತ್ತಿರದಲ್ಲಿ ನೀವು ಇದ್ದೀವಿ. ಆ ಸಮಯದಲ್ಲಿ ವಿಶ್ವಕ್ಕೆ ಶಕ್ತಿಗಳು ಹೋಗೋದ ಕಡೆ ಮಾತ್ರ ಗಮನ ಕೊಡಬೇಕೇ ಹೊರತು ಬೇರೆ ಸಂಕಲ್ಪಗಳು, ಬೇರೆ ಯೋಚನೆಗಳು, ಬೇರೆ ಚಿಂತನೆಗಳು, ಪುರುಷಾರ್ಥ, ಸೇವೆ ಅದರ ಯಾವುದರ ಕಡೆನೂ ಕೂಡ ನಿಮ್ಮ ಗಮನ ಇರಬಾರ್ದು. ಇರಕೂಡದು. ಇವಾಗ ಗೊತ್ತಾಯ್ತಾ? ಲಕ್ಷ್ಯ ಮತ್ತು ಲಕ್ಷಣ. ಈ ಲಕ್ಷಣ ಬರಬೇಕು ಅಂತಂದ್ರೆ ಜ್ಞಾನ, ಯೋಗ, ಧಾರಣೆ, ಸೇವೆ, ಈ ನಾಲ್ಕರಲ್ಲೂ ಕೂಡ ಏನಾಗ್ಬೇಕು, ನೀವು ಸಮಾನವಾಗಿರ್ಬೇಕು. ಅನುಭವಿಗಳಾಗ್ಬೇಕು. ಮೂರ್ತಿಗಳು. ಅನುಭವಿಗಳಾಗ್ಬೇಕು. ಇವಾಗ ಯಾರಾದ್ರೂ ಪೇಷಂಟ್ ಬಂದ್ಬಿಟ್ಟು ಏನೋ ಒಂದು ಕಾಯಿಲೆ ಅಂತ ಹೇಳ್ತಾರೆ, ಏನು ಕಾಯಿಲೆ ಅಂತ ಟಕ್ ಅಂತ ಗೊತ್ತಿರ್ಬೇಕು. ಯಾರಿಗೆ? ಡಾಕ್ಟರ್. ಡಾಕ್ಟರಿಗೆ. ಆ ಮೊದ್ಲು ಯಾರೋ ಕಾಯಿಲೆ ಕೇಳ್ಕೊಂಡು ಬಂದಾಗ ಅವರಿಗೆ ಏನು ಮೆಡಿಸಿನ್ ಅನ್ನ ನಾನು ಕೊಟ್ಟಿದ್ದೆ, ಕೊಟ್ಟಾಗ ಕಡಿಮೆ ಆಗಿದೆ, ಅದನ್ನು ಕೂಡ ಅವರಿಗೆ ಅರಿವಿರಬೇಕು. ಟಕ್ಕಂತ ಅದನ್ನ ಏನ್ ಮಾಡ್ಬೇಕು, ಬರಿಬೇಕು. ಬರ್ದ ಮೇಲೆ ಅವ್ರು ಹೇಳ್ತಾರೆ, ನೋಡಿ ಡಾಕ್ಟರ್ ಹಿಂಗಿಂಗ್ ಆಯ್ತು ಅಂತ. ಅವಾಗ ಏನಾಗತ್ತೆ ಗೊತ್ತಾಗತ್ತೆ. ಎಸ್, ಇವ್ ನೋಡಿ ಉದಾಹರಣೆಗೆ ನಮಗೂ ಕೂಡ ಬಾಬಾ ಈಶ್ವರಿ ಸೇವೆಗೆ ಕಳಿಸ್ಕೊಡ್ತಾರೆ. ಏನು ಪ್ರಶ್ನೆಗಳಿದೆ ಅಂತ ನಾವು ಕೇಳ್ತೀವಿ ಅಥವಾ ಬಾಬಾ ಕೇಳ್ತಾರೆ. ಅವ್ರು ಪ್ರಶ್ನೆ ಕೇಳಿದಾಗ ನಮ್ಮಲ್ಲಿ ಒಂಥರ ಇರ್ತದೆ, ಯಾಕಂದ್ರೆ ತುಂಬಾ ವರ್ಷದಿಂದ ಅನುಭವ ಇರ್ತದಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಅವಾಗ ಹೇಳ್ತೀವಿ, ಸರಿ ನೀವ್ ಹೇಳಿದ್ ನಮ್ಗೆ ಅರ್ಥ ಆಯ್ತು ವಿಷಯ ಏನು ಅಂತ, ಇವಾಗ ಉತ್ತರ ಕೇಳಿ ಅಂತ ಹೇಳ್ತೀವಿ ಅಲ್ವಾ. ಅವ್ರು ಇಷ್ಟು ಅಗಲ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲ, ನಿಮಗೆ ವಿಷಯ ನಮ್ಗೆ ಗೊತ್ತಾಯ್ತು, ಈಗ ಉತ್ತರ ಕೇಳಿ. ಉತ್ತರ ಕೇಳಿ ಆದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಗೊತ್ತಾಯ್ತಾ ನಿಮ್ಗೆ, ಎಸ್ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾರೆ. ಹೌದಾ? ಹಾಗೆ ನಮ್ಮ ಜೀವನದಲ್ಲೂ ಕೂಡ ಏನಿರ್ಬೇಕು, ಅನುಭವ ಇರಬೇಕಾಗ್ತದೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಕೊರೋನಾ ಬಗ್ಗೆ ಚೆನ್ನಾಗಿ ಅನುಭವ ಯಾರಿಗೆ ಗೊತ್ತಿರ್ತದೆ, ಕೊರೋನಾ ಹೇಗಿರ್ತದೆ ಅಂತ? ರೋಗ ಬಂದಾಗ ಆ ರೋಗ ರೋಗಿ ಗೊತ್ತಿರ್ತದೆ ತಾನೆ. ರಿಸರ್ಚ್ ಮಾಡಿದವನಿಗಿಂತ, ಡಾಕ್ಟರ್ಗಿಂತ, ಬರ್ದವನಿಗಿಂತ ರೋಗಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಆ ಕಷ್ಟ ಏನು ಅಂತ ಗೊತ್ತಿರಬೇಕು. ಮತ್ತು ಭಗವಂತನ ಶಕ್ತಿಯ ಆಧಾರದಿಂದ, ತಪಸ್ಸಿನಿಂದ ಆ ಒಂದು ಕಷ್ಟದಿಂದ ನಾನು ಹೊರಗಡೆ ಬಂದಿರುವಂತ ಅನುಭವ ನನಗೆ ಇರಬೇಕು. ಆ ಅನುಭವದಲ್ಲಿದ್ದಾಗ ಎಷ್ಟು ಸುಖ ಏನು ಅಂತ ಗೊತ್ತಿರ್ಬೇಕು ಅಲ್ವಾ. ಹೊಟ್ಟೆ ನೋವು ಹೆಂಗ ಬಂತು, ಹೊಟ್ಟೆ ನೋವಿನ ಅನುಭವ ನಾನು ಇಷ್ಟು ಚೆನ್ನಾಗಿ ಮಾಡಿದೆ, ನಾನು ಹೇಗೆ ಮೆಡಿಸಿನ್ ತಗೊಂಡೆ, ಸ್ಲೋಲಿ ಹೇಗೆ ಹೊಟ್ಟೆ ನೋವು ಹೇಗೆ ಕಡಿಮೆ ಆಯ್ತು, ಹೊಟ್ಟೆ ನೋವು ಪೂರ್ತಿ ಕಡಿಮೆ ಆದಾಗ ಶರೀರ ಎಷ್ಟು ಹಗುರ ಆಯ್ತು, ಹಗುರ ಆದಾಗ ನನಗೆ ಎಷ್ಟು ಸುಖದ ಅನುಭವ ಆಯ್ತು. ಇದೇ ರೀತಿ ಸ್ಥಿತಿ ಪ್ರಪಂಚದ ಬೇರೆ ಜನರಿಗೂ ಕೂಡ ಏನಾಗ್ತಾ ಇದೆ, ಆಗ್ತಾ ಇದೆ ಅಂದ್ಮೇಲೆ ಅವರಿಗೂ ಕೂಡ ನಾನೇನ್ ಮಾಡ್ಬೇಕಾಗ್ತದೆ, ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಈಗ ಹೇಳಿ, ನಮ್ಮ ಲಕ್ಷ್ಯ ಯಾವುದು? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ. ಲಕ್ಷಣ ಯಾವುದು? ಸಪ್ತಗುಣಗಳ ಅನುಭವ. ವಿಶ್ವಕ್ಕೆ ಬೇಕಾಗಿರುವಷ್ಟು ಶಕ್ತಿಗಳು ನಿಮ್ಮ ಮೂಲಕ ಏನಾಗ್ಬೇಕು, ಪ್ರವಾಹ ಅಷ್ಟು ಪ್ರಮಾಣದಲ್ಲಿ ಪ್ರವಾಹ ಆದ್ರೆ ಆದ್ಮೇಲೆ ನಿಮ್ಮಲ್ಲಿರುವಂತಹ ಕೊಳಕು ಕ್ಲೀನ್ ಆಗ್ತದೋ ಆಗಲ್ವೋ? ಆಗುತ್ತೆ. ಅಲ್ವಾ? ಈಗ ಒಂದು ನದಿ ಹರಿತಾ ಇರ್ತದೆ, ಹೌದಾ? ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅದು? ತುಂಬಾ ನೀರ್ ಇರ್ತದೆ ತಾನೆ. ನೀವು ಜಗ್ ತಗೊಂಡು ನೀರ್ ಹಾಕಿದ್ರೆ ಹೆಂಗಿರ್ತದೆ? ಓಕೆ, ಒಂದು ಬಿಂದಿಗೆ ತಗೊಂಡು ನೀರ್ ಹಾಕಿದ್ರೆ ಹೆಂಗಿರ್ತದೆ? ಹರಿಯುವಂತ ನೀರಲ್ಲಿ ಕಾಲಿಡಿ, ಏನಿಡಿ? ಕಾಲಿಡಿ. 10 ನಿಮಿಷ ಆದ್ಮೇಲೆ ಕಾಲ ಮೇಲಿತ್ತಿ, ಕಾಲ ಹೆಂಗಿರ್ತದೆ? ನೀವು ಉಜ್ಜಬೇಕಾ? ಸೋಪ್ ಹಾಕ್ಬೇಕಾ? ಅದಕ್ಕೆ ನೀರು ಸುರಿಬೇಕಾ? ಇಲ್ಲ. ನದಿ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ನೀವಲ್ಲಿ ಅಡ್ಡ ನಿಂತ್ಕೊಂಡ್ಬಿಟ್ರೆ ನಿಮ್ಮ ಕೊಳೆನೂ ಕೂಡ ಏನ್ ಮಾಡ್ತದ ಅದು? ಅಂದ್ರೆ ಭಗವಂತ ಸದಾ ವಿಶ್ವ ಕಲ್ಯಾಣ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ಬೇಕು?
ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಅಷ್ಟೇ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಅವ್ನಿಗೆ ಏನು ಹೇಳಬಾರ್ದ. ಸುಮ್ಮನೆ ಅವನ ಪಕ್ಕದಲ್ಲಿ ಏನಾಗ್ಬೇಕು, ನಿಂತ್ಕೊಳ್ಬೇಕು. ಓಕೆ, ಹರಿತಾ ಇರುವಂತ ನೀರಿನಲ್ಲಿ ಮುಳುಗಿದ್ದು ಬಿಡಿ. ಓಕೆನಾ? ಅದಕ್ಕಾಗಿ ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತಾರೆ, ಧರ್ಮಸ್ಥಳ ಮಂಜುನಾಥ ದರ್ಶನಕ್ಕೆ ಹೋದಾಗ ನೇತ್ರಾವತಿ ನದಿಯಲ್ಲಿ ಮುಳುಗಿ ಬರಬೇಕು ಅಂತ ಹೇಳ್ತಾರೆ. ಪೂರ್ತಿ ಮುಳುಗಬೇಕು ಬರಬೇಕು ಅಂತ ಹೇಳ್ತಾರೆ. ಯಾಕೆ? ಸ್ವಚ್ಛವಾಗಿ ಬರಬೇಕು ಅಂತ. ಆತ್ಮ ಸ್ವಚ್ಛವಾಗಿ ಬರಬೇಕು ಹೇಳುವಂತ ನೆನಪಿನ ಅರ್ಥ ಅಲ್ಲಿ ಏನ್ ಮಾಡಿದರೆ ಶರೀರದ ಸ್ವಚ್ಛತೆಯನ್ನ ತೋರಿಸಿದ್ದಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನನ್ನತ್ತ ನೀನು ಸರ್ವಶಕ್ತಿವಂತನಾಗಿ ಬರಬೇಕು ಅಂತಂದ್ರೆ ಪ್ರಪಂಚದಲ್ಲಿರುವಂತ ದೇಹ ಭಾನ ವಿಕಾರ ಎಲ್ಲವನ್ನ ಅಲ್ಲಿಟ್ಬಿಟ್ಟು ಏನಾಗ್ಬಿಟ್ಟು ಬರಬೇಕು, ಆತ್ಮನಾಗಿ ಬರಬೇಕು ಅಲ್ವಾ? ಓಕೆ, ನಾಗರತ್ನಕ್ಕ ಶಾವಿಗೆ ಪಾಯಸ ಮಾಡ್ಬೇಕಂತ ಪಾತ್ರೆ ಹೆಂಗಿರ್ಬೇಕು? ಬಿಸಿಯಾಗಿರ್ಬೇಕು. ಮೊದಲು ಬೆಂಕಿ ಹಚ್ಬೇಕು. ಅದರ ಮೊದಲು ಆ ಪಾತ್ರೆಯಲ್ಲಿ ಏನೇನ್ ಅಡಿಗೆ ಮಾಡಿದರೋ ಅದರದ್ದು ಯಾವುದು ಕೂಡ ಲಕ್ಷಣಗಳು ಅದರಲ್ಲಿ ಇರ್ಬಾರ್ದು. ಯಾವಾಗ ಪಾಯಸ ಮಾಡೋ ಸಮಯ ಮಾಡಬೇಕಾದ. ಹೌದಾ? ಹಾಗೆ ನಾನು ಭಗವಂತನ ಕೈಯಲ್ಲಿ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು, ಸರ್ವಶಕ್ತಿವಂತ ಆಗ್ಬೇಕು ಅಂದ್ರೆ ಅಷ್ಟು ಸಮಯದವರೆಗೆ, ಎಷ್ಟು ಸಮಯದವರೆಗೆ? ಭಗವಂತ ಉಪಯೋಗ ಮಾಡುವವರೆಗೆ ಆ ಸಾಧನೆ ಕೇವಲ ಭಗವಂತನಿಗೋಸ್ಕರ ಮಾತ್ರ ಸೀಮಿತ. ಓಕೆ, ಶಾವಿಗೆ ಪಾಯಸ ಆಯ್ತು, ಎಲ್ಲರಿಗೂ ಬಡಿಸಿದ್ದಾಯ್ತು. ಆಮೇಲೆ ಆ ಪಾತ್ರೆ ತಗೊಂಡು ನೀವು ಚಾನಾದ್ರೂ ಮಾಡಿ, ಕಾಫಿ ಮಾಡಿ, ಸಾಂಬಾರ್ ಮಾಡಿ, ರಸಂ ಮಾಡಿ, ಮಜ್ಜಿಗೆ ಮಾಡಿ, ಅದು ಆಮೇಲಿನ ವಿಷಯ. ಆದ್ರೆ ಆ ಸಮಯದಲ್ಲಿ ಮಾತ್ರ ಪಾತ್ರೆ ಹೇಗಿರ್ಬೇಕು? ಪಾಯಸಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು. ಅವಾಗ ಪಾತ್ರೆಗೆ ಏನ್ ಅನುಭವ ಆಗ್ತಾ ಇರ್ತದೆ? ಪಾಯಸದ ಅನುಭವ. ಒಂದ್ ಕಡೆ ಪಾಯಸ, ಇನ್ನೊಂದ್ ಕಡೆ ಬಿಸಿ. ಹೌದು ತಾನೆ? ಯಾಕಂದ್ರೆ ಅಷ್ಟು ಸಮಯದ ಯಾವ ಜೊತೆ ಕನೆಕ್ಟ್ ಆಗಿದೆ? ಪಾಯಸ. ಅದ್ರ ಮೊದಲದಲ್ಲಿ ಸಾಂಬಾರ್ ಮಾಡಿಲ್ವಾ? ಇಲ್ಲ. ಮೊದ್ಲು ಯಾವಾಗ್ಲೂ ಮಾಡಿರ್ಬೋದಲ್ವಾ? ಯಾವಾಗ್ಲೂ ರಸಂ ಮಾಡಿರ್ಬೋದಲ್ವಾ? ಯಾವಾಗ್ಲೂ ಕಾಫಿ ಮಾಡಿರ್ಬೋದಲ್ವಾ? ಯಾವಾಗ್ಲೂ ಅದ್ರಲ್ಲಿ ಕೊಳಚೆ ನೀರು ಕೂಡ ಹಾಕಿರ್ಬೋದಲ್ವಾ? ಕೆಲವೊಂದ್ಸಲ ಏನ್ ಮಾಡ್ತಾರೆ, ಮದುವೆ ಮನೆಗಳಲ್ಲಿ ಲೋಟದಲ್ಲಿ ನೀರು ಕೊಟ್ಟಿರ್ತಾರೆ, ಸರಿನಾ? ನೀರು ಖಾಲಿ ಮಾಡ್ಲಿಕ್ಕೆ ಒಂದು ಪಾತ್ರೆ ಯೂಸ್ ಮಾಡ್ತಾರೆ, ಯಾಕಂದ್ರೆ ಎಷ್ಟು ಮಜ್ಜಿಗೆ ಹಾಕ್ಬೇಕು ಅಂತ ನೀರನ್ನು ಕೂಡ, ಇಂಜಿನ್ ನೀರನ್ನು ಕೂಡ ಆ ಪಾತ್ರೆಯಲ್ಲಿ ಹಾಕಿರುವಂತ ಸಾಧ್ಯತೆಗಳು ಇರ್ತಾವೆ ಅಲ್ವಾ? ಅಥವಾ ಈ ಅಕ್ಕಿ ತೊಳೆದಿರುವಂತ ಇದಿರ್ತಲ್ಲ ನೀರು, ಅದನ್ನು ಅದ್ರಲ್ಲಿ ಹಾಕಿರುವಂತ ಸಾಧ್ಯತೆ ಇರ್ತದೆ. ಒಂದು ಪಾತ್ರೆಯಲ್ಲಿ ಸಾಂಬಾರ್ ಇಟ್ಬಿಟ್ಟು 2-3 ದಿನ ಬಿಸಿ ಆಗದೆ ಕೊಳತು ಹೋಗಿರುವಂತ ಸಾಧ್ಯತೆನೂ ಕೂಡ ಇರ್ತದೆ. ಅದೆಲ್ಲ ಅನುಭವ ಯಾರಿಗಿರ್ತದೆ? ಪಾತ್ರೆಗೆ. ಹಾಗೆ ನಮಗೂ ಕೂಡ ಅದೆಲ್ಲ ಅನುಭವ ಇದೆ ತಾನೆ ಅಲ್ವಾ? ಅದು ಈಗ ಅನುಭವ ನನಗೆ ಯಾವ್ದಾಗ್ಬೇಕು? ಕಂಡೀಷನ್ ಅಲ್ಲಿ ನಾನು ಭಗವಂತನ ಹತ್ರ ಹೋಗಿ ಭಗವಂತ ಅವನಿಗೆ ಬೇಕಾಗಿರುವಂತ ರೀತಿಯಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ, ಸರ್ವಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಮೊದಲು ನನ್ನನ್ನು ಕ್ಲೀನ್ ಮಾಡಿ ಆಮೇಲೆ ಒಲೆ ಮೇಲೆ ಇಟ್ಟು ಅಡಿಗೆ ಮಾಡಿ ಬೇರೆಯವರಿಗೆಲ್ಲ ಅಡಿಗೆ ಏನಾಗ್ಬೇಕು? ಬಡಿಸಬೇಕು. ಬಡಿಸಿದಾಗ ಅವರಿಗೆಲ್ಲ ಊಟ ಚೆನ್ನಾಗಿ ಆಗಿರಬೇಕು. ಚೆನ್ನಾಗಾದ್ರೆ ಮಾತ್ರ ಮರುದಿನ ನಿಮ್ಮ ಪಾತ್ರೆಯನ್ನೇ ಭಗವಂತ ಏನ್ ಮಾಡ್ತಾರೆ? ಶಾವಿಗೆ ಪಾಯಸ ಮಾಡಿ ಉಪಯೋಗ ಮಾಡ್ಕೊಳ್ತಾರೆ. ಅವಾಗ ಪುನಃ 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 ಭಗವಂತ ನಿಮ್ಮನ್ನೇನ್ ಮಾಡ್ತಾರೆ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಕನ್ಸಲ್ಲೂ, ನಿದ್ರೆಯಲ್ಲೂ, ಅಮಾವಾಸ್ಯೆಯಲ್ಲೂ, ಹುಣ್ಣಿಮೆಯಲ್ಲೂ ಏನ್ ಮಾಡ್ತಿರ್ತಾರೆ? ಉಪಯೋಗ ಬೇರೆ ಬೇರೆ ಪಾತ್ರೆಯಲ್ಲಿ ಬೇರೆ ಬೇರೆ ಅಡಿಗೆ ಆಗಿದೆ. ಒಂದ್ರಲ್ಲಿ ಪಲಾವ್ ಆಗಿದೆ, ಇನ್ನೊಂದ್ರಲ್ಲಿ ಉಪ್ಪಿನಕಾಯಿ ಏನೇ ಇದೆ, ಇನ್ನೊಂದು ಉಪ್ಪಿದೆ. ಅದು ನಾನೇನಾಗ್ಬೇಕು? ಪಾಯಸನೇ ಆಗ್ಬೇಕು. ಹಾಲಿನ ಪಾಯಸನೇ ಆಗ್ಬೇಕು ಅಂತಂದ್ರೆ ಹಾಲಲ್ಲಿ ಹಾಕೋದಕ್ಕೆ ಪಾಯಸ ಏನಾಗಿರ್ಬೇಕು? ಕ್ಲೀನ್ ಆಗಿರ್ಬೇಕಾಗ್ತದೆ ತಾನೆ? ಹಾಗೆ ಬಾಬಾ ಹೇಳ್ತಾನೆ, ಪ್ರತಿದಿನ ನಿಮ್ಮ ಮನಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನಾಟಕದ ಅನುಸಾರದಲ್ಲಿ ಯಾವ ಅವಶ್ಯಕತೆ ಇದೆ, ಭಗವಂತನ ಏನು ಪಾತ್ರ ಇದೆ, ಅದಕ್ಕೆ ತಕ್ಕಾಗಿ ಲಕ್ಷ್ಯ ಮತ್ತು ಲಕ್ಷಣ ನಿಮ್ಮಲ್ಲಿ ಬರ್ತಾ ಇದೆಯಾ? ಅಥವಾ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ 63 ಜನ್ಮದ ಸಾಲ ತೀರಬೇಕು, ನನಗೆ ಹೀಗೀಗ ಆಗ್ಬೇಕು ಅಂತ ನಿಮ್ಮ ಲಕ್ಷ್ಯ ಇಟ್ಕೊಂಡಿದಿರೋ, ಬಾಬನ ಲಕ್ಷ್ಯ ಇಟ್ಕೊಂಡಿದ್ರು? ಇದು ಭಗವಂತನ ಪ್ರಶ್ನೆ ಅಲ್ವಾ? ಅರ್ಥ ಆಗ್ತಿದ್ಯಾ? ಭಗವಂತನ ಲಕ್ಷ್ಯಕ್ಕೆ ಸರಿಯಾಗಿ ನಿಮ್ಮ ಸಾಧನೆ ಪುರುಷಾರ್ಥ ಇದ್ರೆ ಅದಕ್ಕೆ ತಕ್ಕ ಹಾಗೆ ಲಕ್ಷಣಗಳು ಕೂಡ ಲಕ್ಷಣದ ಆಧಾರದಲ್ಲಿ ಲಕ್ಷ್ಯ ಏನಿರ್ತದೆ? ಸ್ಪಷ್ಟವಾಗಿರ್ತದೆ. ಲಕ್ಷಣಗಳು ಬರಬೇಕಲ್ವಾ ನಮ್ಮಲ್ಲಿ? ಆ ದೃಷ್ಟಿ, ಆ ಮಾತುಕತೆ, ಆ ಕರ್ಮದ ಫಲ. ಓಕೆ, ಲಕ್ಷಣ ಬರೋದು ಯಾವಾಗ? ಅನುಭವದಿಂದ. ಹಾಗಿದೆ ಅನುಭವ ಅಂತಂದ್ರೇನು? ಅನುಭವ ಅಂತಂದ್ರೇನು? ಈಗ ನೀವು ಒಳ್ಳೆ ಡಾಕ್ಟರ್ ಅಂತ ಗೊತ್ತಾಗೋದು ಯಾವಾಗ? ಅವರು ಯಾರಿಗೆ ಮೆಡಿಸಿನ್ ಕೊಟ್ಟಿರ್ತೀವೋ ಅವ್ರು ಒಳ್ಳೆ ರಿಸಲ್ಟ್ ಕೊಟ್ಟಾಗ.
ನೀವು ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮೊದಲೇನೆ ಜನ ಕ್ಯೂನಲ್ಲಿ ನಿಲ್ಬೇಕು. ನೀವು ಇನ್ನೂ ಹಾಸ್ಪಿಟ್ಲಿಗೆ ಬಂದಿಲ್ಲ, ನಿಮ್ಮ ಹಾಸ್ಪಿಟ್ಲ್ ಟೈಮ್ 10 ಗಂಟೆ ಅಲ್ವಾ? 10 ಗಂಟೆಗೆ ಟೈಮ್. ಓಕೆ, ಅವರು ಪೇಷಂಟ್ಗಳು 8 ಗಂಟೆಯಿಂದನೇ ಏನಾಗಬೇಕು, ಕ್ಯೂನಲ್ಲಿ ನಿಂತಿದ್ದಾರೆ. ಯಾರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ? ಡಾಕ್ಟರ್ ಕಾರಣ ಅನುಭವ ಇವರ ಕೊಡುವಂತ ಮೆಡಿಸಿನ್ ಇಂದ ನಮ್ಮ ಕಾಯಿಲೆ ಗುಣ ಆಗತ್ತೆ. ಮೊದಲೆಲ್ಲ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡಿರೋದಕ್ಕೆ ಅವರೂ ಬಂದಿದ್ದಾರೆ, ಬೇರೆಯವರನ್ನು ಕರ್ಕೊಂಡು. ಬಂದಿದ್ರು. ಈಗ ಭಗವಂತನ ಪ್ರಶ್ನೆ, ನೀವು ಬೆಳಿಗ್ಗೆ ಯೋಗ ಮಾಡೋ ಮೊದಲು, ಜ್ಞಾನ ಹೇಳೋ ಮೊದಲು ನಿಮ್ಮ ಎದುರುಗಡೆ ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ? ಎಷ್ಟು ಜನ ನಿಂತಿದ್ದಾರೆ? ಅಯ್ಯೋ ಅಣ್ಣವ್ರೆ, ಪಾರ್ವತಕ್ಕವ್ರು ಹೇಳ್ತಾರೆ, ಅಯ್ಯೋ ಅಣ್ಣವ್ರೆ, ನಾನು ಹಳ್ಳಿ ಹೋಗ್ಬಿಟ್ಟು ನಾನು ಪಾಂಪ್ಲೆಟ್ಸ್ ಕೊಡ್ತಾ ಇದ್ದೇನೆ ಅಂದೇನರ್ಥ? ಏನರ್ಥ? ನಾವೇ ಹೋಗ್ಬಿಟ್ಟಿದ್ದೆ, ಡಾಕ್ಟರ್ ಹೋಗ್ಬಿಟ್ಟವ್ರೆ. ನಾನು ಕ್ಲಿನಿಕ್ ಇಟ್ಟಿದ್ದೇನೆ ಅಂತ ಅವ್ರಿಗೆ ಹೇಳ್ತಾ ಇದ್ದೇನೆ. ಇವಾಗ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ, ಏನಂತ, ಕ್ಲಿನಿಕ್ ಇಟ್ಟಿದ್ದೇನೆ ಬನ್ನಿ. ಅಥವಾ ಇನ್ನೊಬ್ರು ಯಾರೋ ಇಟ್ಟಿದ್ದಾರೆ ಬನ್ನಿ. ಇನ್ನೊಬ್ರು ಯಾರೋ ಇಟ್ಟಿದ್ದಾರೆ ಅಂದ್ರೆ ನಾನಿನ್ನೂ ಡಾಕ್ಟರ್ ಆಗಿಲ್ಲ ಅಂತ ಅರ್ಥ ಅಲ್ವಾ? ಬೇರೆ ಡಾಕ್ಟರ್ಗೆ ನಾನು ರೆಫರ್ ಮಾಡ್ತಿದ್ದೇನೆ ಹೊರತು ನನ್ನ ಬಗ್ಗೆ ನಾನು ರೆಫರ್ ಮಾಡ್ತಾ ಇಲ್ಲ. ನಾನು ಅವ್ರ ಕೈಲಿ ಪಾಂಪ್ಲೆಟ್ ಕೊಡ್ತಾ ಇದ್ದೇನೆ ಅಂತ ಇನ್ನೂ ಆರಂಭ ಮಾಡಿಲ್ಲ. ಸರಿ, ನಿಮ್ಮ ಪಾಂಪ್ಲೆಟ್ ಅನ್ನ ತಗೊಂಡು ಅವರು ನಿಮ್ಮ ಹತ್ರ ಬರ್ತಾರೆ. ಸೇವಾ ಕೇಂದ್ರದಲ್ಲಿ ನೀವು ಅವರಿಗೆ ಈಶ್ವರಿ ಜ್ಞಾನ ಕೊಡ್ತೀರಾ, ಕೋರ್ಸ್ ಕೊಡ್ತೀರಾ. ಫಸ್ಟ್ ದಿನ 15 ಜನ ಇರ್ತಾರೆ, 2ನೇ ದಿನ 12, 3ನೇ ದಿನಕ್ಕೆ 8, 4ನೇ ದಿನಕ್ಕೆ 4, 5ನೇ ದಿನಕ್ಕೆ ಯಾರೂ ಇಲ್ಲ ಅಂದೇನರ್ಥ? ನಾನು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಅಂತ. ನೀವು ಕೊಡುವಂತ ಮೆಡಿಸಿನ್ ಇಂದ ಅವ್ರ ಕಾಯಿಲೆ ಗುಣ ಆಗಿಲ್ಲ. ಆಗ್ತಾ ಇಲ್ಲ, ಅದಕ್ಕಾಗಿ ಅವರು ನಿಮ್ಮ ಹತ್ರ ಬರ್ತಾರೆ. ಅಂದ್ರೆ ಲಕ್ಷ್ಯ ಮತ್ತು ಲಕ್ಷಣ ಎರಡೂ ಕೂಡ ಏನಾಗಿಲ್ಲ, ಸೆಟ್ ಆಗಿಲ್ಲ. ಆಗಿಲ್ಲ. ಶಾರೀರಿಕವಾಗಿ ನೀವು ಡ್ರೆಸ್ ಹಾಕೊಂಡಿದ್ದೀರಿ, ಎಲ್ಲಾನು ಮಾಡಿದಿರಿ, ಎಲ್ಲ ಇದೆ, ಜ್ಞಾನವನ್ನು ಹೇಳಿದಿರ, ಆದರೆ ಅವರ ಸಮಸ್ಯೆಗೆ ಪರಿಹಾರ ಆಗ್ಬೇಕಲ್ಲ. ನೀವೇನು ಮೆಡಿಸಿನ್ ಕೊಡ್ತೀರೋ ಅವ್ರು ಅದನ್ನು ಕೇಳೋದಿಲ್ಲ. ನೀವು ಬೇರೆ ಕೊಡ್ತಿರೋ, ಟಾನಿಕ್ ಕೊಡ್ತಿರೋ, ಆಯುರ್ವೇದಿಕ್ ಕೊಡ್ತಿರೋ, ಅವ್ರು ಏನೂ ಕೇಳೋದಿಲ್ಲ. ಅವ್ರು ಕೇಳೋದೇನು, ನಮ್ ಕಾಯಿಲೆ ಏನಾಗ್ಬೇಕು, ಅದು ವಾಸಿ ಆದ್ರೆ ನಾವು ಬರ್ತೀವಿ, ಅಷ್ಟೇ ತಾನೇ ಅವ್ರು ಹೇಳೋದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಕೊಡುವಂತ ಈಶ್ವರೀಯ ಜ್ಞಾನ ಬೇರೆಯವರಿಗೆ ತಲುಪ್ತಾ ಇಲ್ಲ ಅಂತಂದ್ರೆ ಏನರ್ಥ? ನಮ್ಗೆ ಆ ಲಕ್ಷಣ ಇಲ್ಲ ಅಂತ. ಬೇರೆಯವ್ರಿಗೆ ತಲುಪುವುದು ಆಮೇಲೆ, ಮೊದಲು ನಿಮ್ಮ ವೈಯಕ್ತಿಕ ಜೀವನ ನೋಡ್ಕೊಳ್ಳಿ. ಭಗವಂತ ಕೊಡುವಂತ ಮೆಡಿಸಿನ್ ತಗೊಂಡಾಗ ನಾನು ಆರೋಗ್ಯಕರವಾಗಿದ್ದೇನಾ, ಸದಾ ಖುಷಿಯಾಗಿರ್ತೀನ, ಸದಾ ಆನಂದವಾಗಿರ್ತೀನ, ಸದಾ ನೆಮ್ಮದಿಯಿಂದ ಇರ್ತೀನ, ಸಿಟ್ಟಿಂದ ದೂರ ಇರ್ತೀನ, ಬೇರೆಯವ್ರ ಬಗ್ಗೆ ಜಗಳಗಳು ಗಲಾಟೆಗಳು ಏನು ಇರೋದಿಲ್ವಾ ಅಂದೇನರ್ಥ? ಇನ್ನೂ ಭಗವಂತನ ಮೆಡಿಸಿನ್ ಹೇಗೆ ತಗೊಳ್ಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ. ನನ್ನ ಕಾಯಿಲೆಗಳ ಇನ್ನು ಗುಣ ಆಗಿಲ್ಲ. ಇನ್ನು ಯಾವ ಧೈರ್ಯದ ಮೇಲೆ ಬೇರೆಯವ್ರಿಗೆ ಮೆಡಿಸಿನ್ ಕೊಡ್ತೀರಿ? ಯಾವ ಧೈರ್ಯದ ಮೇಲೆ ಕೊಡ್ತೀರಾ ಹೇಳಿ ನೋಡೋಣ, ಅಲ್ವಾ? ಬೇರೆ ಆತ್ಮಗಳು ನಿಮ್ಮ ಎದುರುಗಡೆಗೆ ಬಂದಾಗ ಚೆನ್ನಾಗಿ ಅವ್ರ ಎದುರುಗಡೆ ಸಿಟ್ಟು ಮಾಡಿಬಿಟ್ರೆ ಅವಾಗ ನಿಮ್ ಕಾಯಿಲೆ ಗುಣ ಆಗಿದೆ ಎಲ್ಲ ಗೊತ್ತಾಗತ್ತಲ್ವಾ? ಪೇಷಂಟ್ಗಳು ನಿಮ್ಮ ಎದುರುಗಡೆ ಬರ್ತಾ ಇರ್ತಾರೆ, ಡಾಕ್ಟರ್ ಅಕ್ಷಿ ಮಾಡ್ತಾ ಇರ್ತಾರೆ, ಅವಾಗ ಏನಾಗ್ತದೆ? ಅದ್ರ ತನಕ ಅನ್ಮಿಟ್ ಮಾಡ್ಕೊಳ್ಳಿ, ಏನಾಗ್ತದೆ? ಮೊದಲು ಅವ್ರು ಯೋಚನೆ ಮಾಡ್ತಾರೆ, ಇವ್ರಿಗೆ ನೆಗಡಿ ಇದೆ, ಇವ್ರ ಹತ್ರ ಹೋದ್ರೆ ಮತ್ತಷ್ಟು ನಮ್ಗೆ ಬರುತ್ತೆ ಅಂತ, ಅವ್ರ ಕಾಯಿಲೆ ಇವರಿಗೆ ಬರ್ತದೆ, ಇನ್ಫೆಕ್ಷನ್ ಆಗುತ್ತೆ ಅಂತ. ನಾನು ಶಾಂತಿಗಂತ ಹೋದ ಅವರೇ ಸಿಟ್ಟಲ್ಲಿದ್ರೆ ಆ ಸೆಟ್ಟಿನ ಪ್ರಭಾವ ಇವ್ರಿಗೆ ಭಯ ಆಗ್ತದಲ್ಲ. ಅವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಆದ್ಮೇಲೆ ದಯವಿಟ್ಟು ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ. ನಾವೆಂತ ಬುದ್ಧಿವಂತರು ಗೊತ್ತಾ ಅಣ್ಣೋರೇ, ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನೀವೆಲ್ಲ ಜ್ಞಾನ ಹೇಳ್ತಿದ್ದೀರಾ, ಆ ದಿನ ಬಟ್ಟೆಯಲ್ಲಿ ನೀವು ಸಿಟ್ಟು ಮಾಡಿದ್ದನ್ನ ನಾನು ನೋಡಿದ್ದೇನೆ. ಯಾರಿಗೆ ಹೇಳ್ತಾರೆ? ಯೋಗೇಶ್ ಅಣ್ಣಿಗೆ ಅಲ್ವಾ? ನೀವೇ ಇನ್ನೂ ಸರಿಯಾಗಿಲ್ಲ ನಮ್ಗೆ ಅಂತ ಜ್ಞಾನ ಹೇಳೋದು. ಅಂದ್ರೆ ಬೇರೆಯವರನ್ನ ಬೆರಳು ತೋರಿಸೋದ್ರಲ್ಲಿ ನಾವ್ಯಾರು? ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಸಂಪೂರ್ಣ ಆಗಿಲ್ಲ. ಸಂಪೂರ್ಣ ಆಗಿರೋದು ಯಾರು? ಬ್ರಹ್ಮ ಬಾಬಾ ಮಾತ್ರ. ಆ ಬ್ರಹ್ಮ ಬಾಬಾರ ಅನುಭವ ಇಲ್ಲಿ ನಮಗೆ ಸಿಗ್ತಾ ಇದೆ. ಶಿವಬಾಬಾರವರ ಜ್ಞಾನ, ಬ್ರಹ್ಮ ಬಾಬಾರ ಅನುಭವ. ಇಲ್ಲಿ ಯಾವ ಅನುಭವ ಬಾಬಾ ಕೊಡ್ತಿದ್ದಾರೆ ನಮ್ಗೆ ಈ ಮುರಳಿಯಲ್ಲಿ? ಇಲ್ಲಿ ಬ್ರಹ್ಮ ಬಾಬಾ ಯಾವ ಅನುಭವನ ಕೊಡ್ತಾ ಇದ್ದಾರೆ? 4 ಸಬ್ಜೆಕ್ಟ್ಗಳ ಬ್ರಹ್ಮ ಬಾಬಾ ಅವ್ಯಕ್ತ ಆದ ಮೇಲೆ ಮನಬುದ್ಧಿಯಿಂದ ಅವ್ರು ಯಾವ್ಯಾವ ರೀತಿ ಸೇವೆ ಮಾಡಿದ್ರು, ಅಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಬಂತು, ಮಕ್ಕಳು ಹೇಗಿದ್ದಾರೆ, ಅವ್ರು ಏನು ಸಾಧನೆ ಮಾಡಿದ್ರು, ಆ ಮೂಲಕ ಸೇವೆ ಮಾಡ್ತೀರ, ಅದರ ಅನುಭವ ಇಲ್ಲಿದೆ. ಎಲ್ಲಿ? ಅವ್ಯಕ್ತ ಮುರಳಿಗಳಲ್ಲಿ.
ಸಾಕಾರ ಮುರಳಿಯಲ್ಲಿ ಸಾಕಾರ ರೂಪದಲ್ಲಿ ಬಾಬಾ ಬೇರೆಯವರನ್ನು ಹೇಗೆ ನೋಡಿದ್ರು ಅದು ಅದರಲ್ಲಿದೆ. ಇದರಲ್ಲಿ ಯಾವ್ದಿದೆ? ಮನಸ್ಸಿನಲ್ಲಿ ಹೇಗಿದೆ. ಯಾಕಂದ್ರೆ ಕೆಲವೊಂದ್ಸಲ ನಾವು ನಾಟಕ ಮಾಡೋದ್ರಲ್ಲಿ ನಿಸ್ಸೀಮರು ಆತ್ಮೀಯರೇ ಅಲ್ವಾ. ಒಳಗಡೆ ಸಿಟ್ಟು ಬರ್ತಾ ಇರ್ತದೆ, ಕೊತ ಕುದಿತಾ ಇರ್ತದೆ. ಅಯ್ಯೋ ತುಂಬಾ ಒಳ್ಳೇದಾಯ್ತ್ರಿ, ಒಳಗಡೆ ನಮ್ಮನೆಗೆ ಬಂದಿದ್ದು ಅಂತ ಬಾಯಲ್ಲಿ ಮುತ್ತು ಉದುರ್ದಂಗೆ ಎದುರುಗಡೆ ಇರುತ್ತೆ. ಏನ್ ಮಾಡ್ತಿರ್ತೀವಿ ನಾವು? ಮಾತಾಡ್ತಿರ್ತೀವಿ. ಆದ್ರೆ ಮನಸ್ಸಿನಲ್ಲಿರೋದು ಏನಾಗ್ತದೆ? ಬ್ರಹ್ಮ ಬಾಬರಿಗೆ ಗೊತ್ತಾಗ್ತದಲ್ವ ಏನಾಗ್ತಾ ಇದೆ ಇಲ್ಲಿ ಅಂತ. ಅದನ್ನೆಲ್ಲವನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಬಾಬಾ? ಮುರಳಿಯನ್ನ ನಡೆಸ್ತಾರೆ. ಈಗ ಭಗವಂತನ ಪ್ರಶ್ನೆ, ಫೈನಲ್ ಪೋಸ್ಟ್ ಏನಿದೆ? ತಂದೆ ಸಮಾನರಾಗೋದೇನಿದೆ? ತಂದೆಯ ಪಕ್ಕದಲ್ಲಿ ನಿಂತ್ಕೊಳ್ಳೋದೇನಿದೆ? ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ 4 ವಿಷಯದಲ್ಲೂ ಕೂಡ ನೀವೇನಾಗ್ಬೇಕು? ಪರ್ಫೆಕ್ಟ್ ಅನುಭವಿಗಳು. ಅನುಭವ ನಿಮ್ಗೆ ಆಗ್ಬೇಕು. ಯಾವ ಅನುಭವ? ಸಪ್ತಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗುವಂತ ಅನುಭವ ನಿಮ್ಗೆ ಆಗ್ಬೇಕು. ಅದು ಮಾತ್ರ ನಿಮ್ಗೆ ಇರ್ಬೇಕೆ ಹೊರತು ಬೇರೆ ಎಲ್ಲೂ ಕೂಡ ಅಲ್ಲಿ ಇರಬಾರದು. ಅಂದ್ರೆ ಅದು ಯಾವ ಸ್ಥಿತಿ? ಕರ್ಮಾತೀತ ಸ್ಥಿತಿನ, ಬಿಂದು ಸ್ಥಿತಿನ, ವಿಕರ್ಮ ವಿನಾಶ ಆಗುವಂತ ಸ್ಥಿತಿನ? ಇದು ಯಾವುದರ ಕನ್ಫ್ಯೂಷನ್, ಕಂಪ್ಯಾರಿಸನ್, ಟ್ಯಾಲಿ ಇದು ಯಾವುದು ಕೂಡ ಇರಕೂಡದು. ದೋಸೆ 4 ಮಿನಿಟ್ ಏನ್ ಅನುಭವ ಆಗ್ಬೇಕು? ದೋಸೆ ರುಚಿ ಅಷ್ಟೇ. ಅದಕ್ಕೆ ಯಾರು ಹಾಕಿದ್ದಾರೆ, ಏನ್ ಹಾಕಿದ್ದಾರೆ, ಏನೇನ್ ಹೆಸರು ಹಾಕಿದ್ದಾರೆ, ಅದಕ್ಕೆ ಹೆಸರು ಏನ್ ಹೇಳ್ತಾರೆ ಅದೆಲ್ಲ ನಿಮಗೆ ಬೇಡ. ಫೈನಲಿ ನಾನು ಯಾರು? ಸಾಧನ. ಯಾರಿಗೆ? ಭಗವಂತ. ಯಾವ್ದಕ್ಕೋಸ್ಕರ? ಶಕ್ತಿ ಪ್ರವಾಹ ಆಗೋದಕ್ಕೋಸ್ಕರ. ಅದು ಆಗಿದೆ ಇಲ್ವೋ ಅಷ್ಟು ಚೆಕ್ ಮಾಡಿದ್ರೆ ವಿಷಯ ಮುಗೀತು. ಅಂದ್ರೆ ಮನಸ್ಸು ಬುದ್ಧಿ ಬೇರೆ ಎಲ್ಲೂ ಕೂಡ ಇರಕೂಡದು. ಓಕೆ, ಆ ಸಮಯದಲ್ಲಿ ನೀವು ವಿಶ್ವವನ್ನ, ಗ್ಲೋಬ್ ಅನ್ನ ನೋಡ್ಬೇಕು, ನೋಡಬಾರ್ದು? ನೋಡ್ಬಾರ್ದು. ನಮ್ಮ ಹಿಂದ್ಗಡೆ ಬಾಬಾ ಇದ್ದಾರೆ ಅಂತ ಹೇಳಬೇಕು, ಹೇಳಬಾರ್ದು? ಇಲ್ಲ ಬಾಬನನ್ನ ನೋಡ್ಬೇಕು, ಬೇಡವೋ? ಇಲ್ಲ ಬಾಬನ ಜೊತೆಗೆ ಶಕ್ತಿ ಪ್ರವಾಹ ಮಾಡ್ತಾರೆ ಅಂತ ಹೇಳ್ಬೇಕು, ಬೇಡವೋ? ಇಲ್ಲ. ಮತ್ತೇನ್ ಮಾಡ್ಬೇಕು? ನಮ್ಮಿಂದ ಹೊರಡುವಂತ ಅನುಭವದ ಕಡೆಗೆ ಮಾತ್ರ ನಿಮ್ಮ ಗಮನ ಕೊಡಿ. ಅಂತಂದ್ರೆ ಬೆಂಕಿ ಪಾಯಸವನ್ನ ಮಾಡ್ಲಿಕ್ಕೆ ತನ್ನ ಶಕ್ತಿಯನ್ನ ಏನು ಟ್ರಾನ್ಸ್ಫರ್ ಮಾಡ್ತಾ ಇದೆ? ಯಾವುದರ ಮೂಲಕ? ಪಾತ್ರೆಯ ಮೂಲಕ. ಅದನ್ನು ಮಾತ್ರ ನೀವು ಮಾಡೋದು ಕೆಲಸನೇ ಹೊರತು. ಆಗಿದ್ರೆ ಆ ಕರ್ಮ ನೀವೇನಾದ್ರೂ ಮಾಡ್ತಾ ಇದ್ದೀರಾ? ಇಲ್ಲ. ನೀವು ಕೇವಲ ಬೆಂಕಿ ಮೇಲೆ ಕುತ್ಕೊಂಡಿದ್ದೀರಾ ಅಷ್ಟೇ, ನೀವು ಬೇರೆ ಏನು ಮಾಡ್ತಾರೆ. ಹಾಗೆ ನಾವು ಎಲ್ಲಿ ಕುತ್ಕೊಂಡಿದ್ದೀವಿ? ಬಾಬನ್ ಪಕ್ಕ. ಯಾರಿಗೆ ಯಾವ ಶಕ್ತಿ, ಯಾವ ಪ್ರಮಾಣದಲ್ಲಿ, ಯಾವ ರೂಪದಲ್ಲಿ, ಯಾವ ಕಾರಣದಲ್ಲಿ, ಹೇಗೆ ಕೊಡಬೇಕು ಅಂತ ನಿರ್ಣಯ ನಿರ್ಧಾರ ಯಾರ್ದು? ನಮ್ ಕೆಲಸ ಏನು? ಸಾಧನ. ಹಾಗಿದ್ರೆ ನಿಮ್ಮ ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟಾಗ ಬಾಬಾ ಮಾಡೋದೇನು? ಶಕ್ತಿಗೋಸ್ಕರ ಉಪಯೋಗ ಮಾಡ್ತಾರೆ. ಯಾಕಂದ್ರೆ ಇರೋದೇ ಅವ್ರ ಹತ್ರ ಅದು. ಆದ್ರೆ ಆ ಶಕ್ತಿ ನಾನು ಮಾತ್ರ ಉಪಯೋಗ ಮಾಡ್ಬೇಕು, ನಮ್ ಸಂಸಾರಕ್ಕೆ ಮಾತ್ರ ಕೊಡ್ಬೇಕು, ನಮ್ ಸೆಂಟ್ರಿಗೆ ಕೊಡ್ಬೇಕು, ನಮ್ ಊರಿಗೆ ಕೊಡ್ಬೇಕು, ನಮ್ ದೇಶಕ್ಕೆ ಕೊಡ್ಬೇಕು, ವಿಶ್ವ ಕೊಡ್ಬೇಕು ತಾನೇ? ಅದು ತಾನೇ ಫೈನಲ್ ಗುರಿ ನಮ್ದು. ಹಾಗೆ ಒಂದ್ ಆತ್ಮ 2 ಆತ್ಮನ ಕಾಯಿಲೆ ಗುಣ ಮಾಡ್ಬೇಕು, ಪೂರ್ತಿ ವಿಶ್ವದ ಕಾಯಿಲೆ ಗುಣ ಮಾಡ್ಬೇಕು. ಅವಾಗಿದ್ರೆ ಆ ಲಕ್ಷ್ಯವನ್ನ ಇಟ್ಕೊಳ್ಳಿ. ಲಕ್ಷ್ಯ ಏನೋ ಇಟ್ಕೊಂಡಿದ್ದೀರಾ, ಬಾಬಾ ಕೇಳಿದಾಗ್ಲೆಲ್ಲ ಕೈ ಎತ್ತುತ್ತಾ ಇದ್ದೀರಾ, ಅದಕ್ಕೆ ಸರಿಯಾಗಿ ಲಕ್ಷಣಗಳು ಇದೆಯಾ? ಓಕೆ, ಈಗ ಮಕ್ಕಳ ಪ್ರಶ್ನೆ. ಹಾಗಿದ್ರೆ ಲಕ್ಷಣ ಇದೆ ಅಂತ ಗೊತ್ತಾಗೋದು ಹೇಗೆ? ಹೆಂಗ್ ಗೊತ್ತಾಗತ್ತಂತೆ? ಒಂದು ವೇಳೆ ಆ ಲಕ್ಷಣಗಳು ನಿಮ್ಮಲ್ಲಿ ಇದ್ರೆ ಆತ್ಮಗಳು ನಿಮ್ಮ ಎದುರುಗಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ತಿರುಪತಿ ದೇವಸ್ಥಾನ ಓಪನ್ ಆದ ತಕ್ಷಣದಲ್ಲಿ 1000 ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ರಾ? ಮುಂಚೆನೆ ನಿಂತಿರ್ತದೆ. ಇಲ್ಲ, ಮುಂಚೆನೆ ಕ್ಯೂ ನಿಂತಿರ್ತದೆ. ಈಗ ನಿಂತಿರ್ತಾರೆ ಸರಿಯಾಗಿ ಕೊರೆ. ತಿರುಪತಿ ದೇವಸ್ಥಾನ ಆರಂಭ ಆಗಿದ ಫಸ್ಟ್ ಡೇನಲ್ಲೇ ಬರ್ತಾ ಇದ್ರ ಆತ್ಮಗಳು ಕ್ಯೂನಲ್ಲಿ? ಇಲ್ಲ ಇಲ್ಲ ತಾನೆ? ಅವಾಗ ಸ್ವಲ್ಪ ಜನ ಬರ್ತಾ ಇತ್ತು, ದೇವಸ್ಥಾನ ಕೂಡ ಚಿಕ್ಕದೇ ಇತ್ತು ಅಲ್ವಾ? ಯಾವಾಗ ಅವರ ಎದುರುಗಡೆ ಹೋದಾಗ ಭಕ್ತರ ಇಷ್ಟ ಪೂರ್ಣ ಆಗ್ತಾ ಹೋಯ್ತು, ಅವಾಗ ಬರುವಂತ ಜನರ ಸಂಖ್ಯೆ ಏನಾಗ್ತಾ ಹೋಯ್ತು? ಹೆಚ್ಚಿಗೆ ಆಗ್ತಾ ಹೋಯ್ತು. ಅವರು ಬಂದಾಗ ಅಲ್ಲಿ ಹುಂಡಿಗೆ ಹಾಕುವಂತ ಧನನೂ ಕೂಡ ಹೆಚ್ಚಿಗೆ ಆಗ್ತಾ ಹೋಯ್ತು. ಕ್ಯೂನಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಜನ ಏನಾದ್ರು ರೆಡಿ ಆದ್ರು. ಹಾಗೆ ಮಕ್ಕಳೇ, ನಿಮ್ಮ ಎದುರುಗಡೆ ಜನ ಯಾಕೆ ಕ್ಯೂ ನಿಂತ್ಕೊಳ್ತಾ ಇಲ್ಲ? ಯಾಕೆ ಆ ಪೋಸ್ಟ್ ಇನ್ನೂ ಬಂದಿಲ್ಲ? ಇನ್ನೂವರೆಗೂ ಕೂಡ ಮೌಂಟ್ ಅಬುನಿಂದ ಅಬು ರೋಡ್ ರೈಲ್ವೆ ಸ್ಟೇಷನ್ ಜನ ಯಾಕೆ ನಿಂತಿಲ್ಲ? ಮುಂಬೈವರೆಗೆ ಯಾಕೆ ಕ್ಯೂ ನಿಲ್ತಾ ಇಲ್ಲ? ಸೇವಾ ಕೇಂದ್ರಗಳ ಜನಸಂದಣಿ ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಹೇಳಿ? ನಾವು ರೆಡಿ ಆಗಿಲ್ಲ.
ಬಾಬನಿಗೆ ತಕ್ಕಾಗಿ ಆ ಪೋಸ್ಟಿಗೆ ತಕ್ಕಾಗಿ ನಾವು ಮಕ್ಕಳು ರೆಡಿ ಇಲ್ಲ. ಆಗಿಲ್ಲ. ನಾವು ಮಕ್ಕಳು ರೆಡಿ ಆಗ್ಬೇಕು, ನಾನು ರೆಡಿ ಆಗ್ಬೇಕು. ನಾನ್ ರೆಡಿ ಆಗ್ಬೇಕು. ಬ್ರಹ್ಮ ಬಾಬಾ ಎಲ್ಲರೂ ರೆಡಿ ಆಗ್ಲಿ ಅಂತ ವೇಟ್ ಮಾಡಿದ್ರು, ತಾನು ರೆಡಿ ಆಗ್ಬಿಟ್ಟು ಮುಂದಕ್ಕೆ ಹೋದ್ರು. ನಾನು ರೆಡಿ ಆಗೋದು. ಆ ಅವ್ರು ರೆಡಿ ಆಗಿ ಹೋಗಿದ್ದಾರೆ. ಹೌದಾ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು, ಬಾಬಾ ಹೇಳಿರುವಂತ ರೀತಿಯಲ್ಲಿ ನಾನು ರೆಡಿ ಆದಾಗ ಆವಾಗ ನಿಮ್ಮ ಎದುರುಗಡೆಗೆ ಅಷ್ಟೇ ಅಲ್ಲ, ದೇಶದಲ್ಲಿ ಎಷ್ಟೆಷ್ಟು ಈಶ್ವರಿ ವಿಶ್ವವಿದ್ಯಾಲಯಗಳಿದ್ದಾವೆ ಅಲ್ಲಿ ಎಲ್ಲ ಕಡೆನೂ ಆತ್ಮಗಳು ಬರ್ಲಿಕ್ಕೆ ಏನಾಗ್ತಾರೆ, ಶುರು ಸ್ಟಾರ್ಟ್ ಆಗ್ತಾರೆ. ಅದು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಯಾರು ಪರಿವರ್ತನೆ ಆಗ್ಬೇಕು? ನಾನ್ ಆಗ್ಬೇಕು. ನಾನು ಪರಿವರ್ತನೆ. ಯಾವ್ದಕ್ಕೆ? ಅನುಭವ. ಇಂತಹ ಮಕ್ಕಳು ನನಗೆ ಇವಾಗ ಬೇಕಾಗಿದೆ ಅಂದ್ರೆ ಬಾಬಾರವರ ಫೈನಲ್ ಶಕ್ತಿ ವಿಶ್ವಕ್ಕೆ ಕೊಡುವಂತ ಒಂದು ಸಮಯ, ಸಂದೇಶ ಕೊಡುವಂತ ಸಮಯ. ಬಾಬಾ ಹೇಳ್ತಾರೆ ಅಂತಿಮ ಸಮಯದಲ್ಲಿ 7 days ಕೋರ್ಸು ಇರಲ್ವಂತೆ, ಟಿವಿನೂ ಇರಲ್ವಂತೆ, ಜ್ಞಾನನೂ ಇರೋದಿಲ್ಲ, ಭಾಷಣನೂ ಇರೋದಿಲ್ಲ. ಕೇವಲ ಏನು? ದೃಷ್ಟಿ. ಅನುಭವ ಅಷ್ಟೇ. ಓಕೆ, ಹಾಗಿದ್ರೆ ಅದು ಆವಾಗ ರೆಡಿ ಆಗ್ಬೇಕು, ಇವಾಗ ರೆಡಿ ಆಗ್ಬೇಕು. ಈಗ ರೆಡಿ ಆಗ್ಬೇಕು. ಅವಾಗ ಲಕ್ಷಣಗಳು ಯಾವಾಗ ಬರ್ಬೇಕು? ಈಗಲೇ ಲಕ್ಷ್ಯ ಭವಿಷ್ಯದಲ್ಲಿ ಇರ್ಬೋದು, ಲಕ್ಷಣಗಳು ಈಗಿನಿಂದಾನೇ ಏನಾಗ್ಬೇಕು? ರೆಡಿ ಕಾಣ್ಬೇಕಲ್ವಾ? ಇವತ್ತು 10 ಜನ ಪೇಷಂಟ್ಗಳು ಬಂದಿದ್ದಾರೆ, ಅವ್ರ ಕಾಯಿಲೆ ಗುಣ ಆಗ್ಬೇಕು. ನಾಳೆ ಎಷ್ಟು ಜನ ಬರ್ತಾರೆ? 15 ಬರ್ತಾರೆ. ಆಮೇಲೆ ಎಷ್ಟು ಬರ್ತಾರೆ? 20 ಬರ್ತಾರೆ. ಓಕೆ, ಅವ್ರು ಬರ್ಲಿ ಬಿಡ್ಲಿ, ಒಳಗಡೆಯಿಂದ ನಿಮಗೆ ಏನಾಗ್ಬೇಕು? ಮನಸಾ ಸೇವೆ ಆಗಿರುವಂತ ಅನುಭವನಾದ್ರೂ ಕೂಡ ಏನಾಗ್ತಾ ಇರ್ಬೇಕು? ಆಗ್ತಾ ಇರ್ಬೇಕಲ್ಲ. ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು ತಾನೇ ನಿಮಗೆ. ನೋಡಿ, ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇದ್ದಾಗ ಫಸ್ಟ್ 300 ಜನ ಆತ್ಮಗಳಿತ್ತು ಎದುರುಗಡೆಗೆ ಅಲ್ವಾ? ಆಮೇಲೆ ಏನಾಯ್ತು? ಆತ್ಮಗಳನ್ನೆಲ್ಲ ಬಾಬಾ ಬೇರೆ 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 ಕಡೆ ಕಳಿಸಿದಾಗ 40-50 ಜನ ಅಷ್ಟೇ ಇರ್ತಾ ಇದ್ರು ಇಲ್ಲಿ ಸಮ್ಮುಖದಲ್ಲಿ. ಆದ್ರೆ ದೇಶದಾದ್ಯಂತ ಯಾವ್ಯಾವ ಸೆಂಟರ್ಗಳಲ್ಲಿ ಯಾವ್ಯಾವ ಆತ್ಮಗಳು ಬರ್ತಿದ್ರು ಅವ್ರಿಗೆಲ್ಲರಿಗೂ ಬಾಬಾ ಏನ್ ಕಳಿಸ್ತಾ ಇದ್ರು? ಶಕ್ತಿಯನ್ನ ಕಳಿಸ್ತಾ ಇದ್ರು. ಅದಕ್ಕಾಗಿ ನಿಮ್ಮ ಸಮ್ಮುಖದಲ್ಲಿ ಎಷ್ಟು ಜನ ಇದ್ದಾರೆ, ಆನ್ಲೈನ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಆಫ್ಲೈನ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅದನ್ನು ನೀವು ಗಮನ ಕೊಡಬೇಡಿ. ಗಮನ ಯಾವ್ದು ಕಡೆ ಕೊಡಿ? ನಿಮ್ಮ ಮನಸ್ಸು ಬಾಬನ ಜೊತೆಗೆ ಇದ್ದು ಬಿಟ್ಟು ಆವಾಗ ಎಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ ಅದನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಬೆಂಗಳೂರಿನಲ್ಲಿ ಕೆಲವೊಂದು ಅಂಗಡಿಗಳು ಇರ್ತವೆ, ಎದುರುಗಡೆ ಕಸ್ಟಮರ್ ಇರೋದಿಲ್ಲ, ಅದು ಅಂಗಡಿ ಮಾತಾಡೋದು ದೊಡ್ಡದಾಗ್ತಾ ಇರ್ತದೆ. ಯಾಕೆ ಹೇಳಿ? ಆನ್ಲೈನ್ ಇರ್ತದೆ ಅಲ್ವಾ? ಹಾಗೆ ನೀವು ಕೂಡ ಏನ್ ಮಾಡಿ, ಆನ್ಲೈನ್ ವ್ಯಾಪಾರವನ್ನ ವಾಯುಮಂಡಲದ ಮೂಲಕ, ವಾತಾವರಣದ ಮೂಲಕ ಏನ್ ಮಾಡಿ ಆರಂಭ ಮಾಡಿ. ಯಾಕಂತಂದ್ರೆ ನಾಳೆ ನೀವು ಅಷ್ಟು ಯೋಗ್ಯರಾದಾಗ ನಿಮ್ಮೆದುರುಗಡೆಗೆ ಕೋಟ್ಯಾಂತರ ಜನ ಎದುರು ಸಮ್ಮುಖದಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಅವರೆಲ್ಲ ಪಾವನ ಆಗ್ಬೇಕು ಅಂತಂದ್ರೆ ವಾಯುಮಂಡಲದ ಮೂಲಕನೇ ನಿರಾಕಾರ ರೂಪದಲ್ಲೇನೆ ಏನ್ ಮಾಡ್ಬೇಕಾಗ್ತದೆ ಅಲ್ವಾ? ಸೂರ್ಯನ ಬೆಳಕು ವಾಯುಮಂಡಲದ ಮೂಲಕ ತಾನೇ ಇಲ್ಲಿಗೆ ಬರುತ್ತೆ. ಅದಕ್ಕೆ ಮಧ್ಯದಲ್ಲಿ ಬಲ್ಬ್ ಇದೆಯಾ? ಹೆಲೋಜನ್ ಇದೆಯಾ? ಇಲ್ಲ ತಾನೆ. ಹಾಗೆ ನಿಮ್ಮ ಶಕ್ತಿ ಹೇಳೋದು ನಿರಾಕಾರ ರೂಪದಲ್ಲೇ ವಿಶ್ವದಲ್ಲಿ ಏನಾಗ್ತಾ ಇರ್ತದೆ? ಹರಡ್ತಾ ಇರತ್ತೆ. ಇವತ್ತು ನೋಡಿ, ಯಾವುದೊಬ್ಬ ಡಾಕ್ಟ್ರು ಯೂಟ್ಯೂಬ್ ನಲ್ಲಿ ತಮ್ಮ ಅನುಭವವನ್ನು ರೆಕಾರ್ಡ್ ಮಾಡಿ ಹಾಕಿದಾಗ ಎಷ್ಟೋ ಆತ್ಮಗಳು ಅದನ್ನು ಕೇಳ್ಬಿಟ್ಟು ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಅವರು ಡಾಕ್ಟರ್ ಎದುರುಗಡೆಗೆ ಬರೋದೇ ಇಲ್ಲ, ಡಾಕ್ಟರ್ಗೆ ಫೀಸು ಕೂಡ ಕೊಡೋದಿಲ್ಲ. ಹೌದಲ್ವೋ? ಈಗ ಎಷ್ಟೋ ಜನ ಕಾಯಿಲೆ ಬಂದಾಗ ಏನ್ ಮಾಡ್ತಾರೆ? ಡಾಕ್ಟರ್ ತಗೋದಕ್ಕಿಂತ ಮೊದಲು ಯೂಟ್ಯೂಬಿಗೆ ಹೋಗ್ಬಿಡ್ತಾರೆ, ಅಲ್ಲೇ ಮೆಡಿಸಿನ್ ತಗೊಂಡ್ಬಿಡ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಏನಾಗಿದೆ, ಸೇವಾ ಕೇಂದ್ರದಲ್ಲೂ ಕೂಡ ಮುರಳಿಯನ್ನ ಮನೇಲೆ ಕೇಳ್ಕೊಂಡ್ಬಿಡೋದು, ಯೂಟ್ಯೂಬಲ್ಲೇ ಕೇಳ್ಕೊಂಡ್ಬಿಡೋದು, ಸೆಂಟರ್ಗೆ ಏನ್ ಮಾಡೋದಿಲ್ಲ, ಹೋಗೋದೇ ಇಲ್ಲ. ಆದ್ರೆ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಈ ಲಕ್ಷ್ಯ ಮತ್ತು ಲಕ್ಷಣ ನಿಮ್ಮಲ್ಲಿ ಇರಬೇಕು ಅಂತಂದ್ರೆ 4 ವಿಷಯದಲ್ಲಿ ನೀವೇನಾಗ್ಬೇಕು? ಅನುಭವ. ಬರೀ ಜ್ಞಾನ ಇದ್ರೆ ಆಗೋದಿಲ್ಲ. ದಿನವಿಡೀ ನಾನು ಯೋಗ ಮಾಡ್ತಾ ಕೂತ್ಕೊಳ್ತೇನೆ ಅಂತಂದ್ರೂ ಆಗೋದಿಲ್ಲ. ದಿನನಿತ್ಯದ ಜೀವನದಲ್ಲೂ ಧಾರಣೆ ಮಾಡ್ಬೇಕು. ಯಾವ ಧಾರಣೆ? ಸಪ್ತಗುಣಗಳ ಧಾರಣೆ. ನಿಮ್ಮ ಜೀವನದಲ್ಲಿ ಸುಖ ಸಂತೋಷಮಯವಾದಂತ ಜೀವನ ಇರಬೇಕು ಮತ್ತು ಬೇಗದಿನ ನಿರಾಕಾರ ಸೇವೆಯ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಫೈನಲ್ ನಮ್ಗೆ ಏನಿರ್ಬೇಕು? ಅನುಭವ. ಈಗ ಭಗವಂತನ ಪ್ರಶ್ನೆ. ಓಕೆ, ನೀವು ಬಾಬನ ಪಕ್ಕದಲ್ಲಿ ಕುತ್ಕೊಂಡಿದ್ದೀರಿ, ಸರ್ವಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆ. ಬಾಬನ ಹತ್ರ ಏನ್ ಸಂಕಲ್ಪ ಮಾಡಿದ್ದೀರಿ? ಬಾಬಾ, ನನ್ನ ಮನ ಬುದ್ಧಿಯನ್ನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡು. ಸರಿ, ಓಕೆ. ಈ ಸ್ಥಿತಿಯಲ್ಲಿ ಜ್ಞಾನ ಬಂತೋ ಬಂದಿಲ್ವೋ? ಜ್ಞಾನ ಬಂತೋ ಬಂದಿಲ್ವೋ? ಬಂದಿಲ್ಲ. ಯಾಕೆ? ನೀವು ಆತ್ಮ ಆಗಿಲ್ವಾ? ನೀವು ಬಾಬನ ಹತ್ರ ಸರ್ವಶಕ್ತಿವಂತ ಆಗ್ಬೇಕು ಅಂತಂದ್ರೆ ನೀವು ಆತ್ಮ ಆಗಿದ್ರು ಆಗಿಲ್ವೋ?
ಆಗಿದೆ. अपने को आत्मा समझ बाबा को याद करो. ನೀವು ಆತ್ಮ ಅಷ್ಟೇ ಆಗಿದ್ದೀರಿ. ಆವಾಗ ನಿಮ್ಮ ವೈಯಕ್ತಿಕ, ಶಾರೀರಿಕ, ಸಂಸಾರ, ಕುಟುಂಬ ಯಾವ ವಿಷಯವನ್ನು ಮನಸ್ಸಲ್ಲಿ ತಂದಿಲ್ವಲ್ಲ ನೀವು. ಇಲ್ಲ. ಕೇವಲ ಒಂದು ಶಕ್ತಿಯಾಗಿ ಬಾಬನ ಹತ್ರ ಇದ್ದೀರಿ. ಅವಾಗ ನೀವು ಆತ್ಮ ಆಗಿದ್ದೀರಿ ತಾನೆ. ಹೌದು. ಹೌದು. ಯೋಗ ಯಾರ ಜೊತೆಗೆ ಯೋಗ? ಬಾಬನ್ ಜೊತೆ. ಬಾಬಾ ಯೋಗ. ಬಾಬನ ಶಕ್ತಿ ಅನುಭವ ಆಗ್ತಾ ಇದ್ದಿ ತಾನೆ. ಹೌದು. ಅದರ ಆಧಾರದಲ್ಲಿ ಯೋಗ ಆಗಿದೆ ಅಂತ ಗೊತ್ತಾಗತ್ತೆ ತಾನೆ. ಹೌದು. ಯಾವಾಗ ಅದು ಬಾಬನ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ, ಹಗುರತೆ ಆಗತ್ತೋ ಆಗಲ್ವೋ? ಆಗುತ್ತೆ. ಗುಣಲಕ್ಷಣಗಳ ಧಾರಣೆ ನಿಮ್ಗೆ ಆಗತ್ತೋ ಆಗಲ್ವೋ? ಆಗುತ್ತೆ. ಓಕೆ. ಬೇರೆಯವ್ರಿಗೆ ತಲುಪ್ತಾ ಇದೆ, ಅಲ್ಲಿ ನಾನು ಅಂತ ಅಭಿಮಾನ ಇಲ್ಲ, ಅವಾಗ ಸೇವೆ ಆಯ್ತೋ ಆಗಿಲ್ವೋ? ಆಯ್ತು. ಸೇವೆಯ ಫಲ ನಮ್ಗೆ ಸಿಕ್ತೋ ಇಲ್ವೋ? ಸಿಕ್ತು. ಇದಕ್ಕೋಸ್ಕರ ತಾನೇ ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು. ಹೌದಾ? ಈ ಸ್ಟೇಜ್ ನಮ್ದು ಏನಾಗ್ಬೇಕು, 1 ಸೆಕೆಂಡ್ ನಲ್ಲಿ ಬರ್ಬೇಕು. ಏನ್ ಬರ್ಬೇಕು? 1 ಸೆಕೆಂಡ್. ಫೈನಲ್ ಗುರಿ ಅದೇ ತಾನೇ. 1 ಸೆಕೆಂಡ್ ಅಲ್ಲಿ ನನ್ನ ಮನಸ್ಸನ್ನ ಕೊಟ್ಟಾಗ ನಾನು ಸಂಕಲ್ಪ ಮಾಡ್ತಾ ಇರುವಂಗಿಲ್ಲ. ಏನಂತ? ವಿಶ್ವ ಕಲ್ಯಾಣಕ್ಕೆ ಮಾಡು, ಸರ್ವಶಕ್ತಿ ಏನು ಮಾಡು, 1 ಸೆಕೆಂಡ್ ಅಲ್ಲಿ ಬಾಬನ ಹತ್ರ ಕೊಟ್ಟಾಗ ಏನಾಗ್ಬೇಕು, ಅದು ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ಬೇಕಾಗತ್ತೆ. ಆ ಪ್ರಾಕ್ಟೀಸ್ ಅನ್ನು ಯಾವಾಗಿಂದ ಮಾಡ್ಬೇಕು? ಇವಾಗ ಈಗಲಿಂದ. ಈಗಿನಿಂದಲೇ ಕುತ್ಕೊಳ್ತಾ, ನಿಂತ್ಕೊಳ್ತಾ, ಕರ್ಮ ಮಾಡ್ತಾ, ಮನಸ್ಸ ವಾಚ ಕರ್ಮಣ, ಅದನ್ನ ಪ್ರಾಕ್ಟೀಸ್ ನಾವ್ ಇವಾಗ ಮಾಡ್ತಾ ಮಾಡ್ತಾ ಹೋದಾಗ ನಿಧಾನಕ್ಕೆ ಲಕ್ಷ್ಯಕ್ಕೆ ತಕ್ಕ ಹಾಗೆ ಏನು ಬರ್ತಾ ಹೋಗ್ತದಂತೆ. ಲಕ್ಷಣ ಬರ್ತಾ ಅದು ಇಲ್ಲಿ ಏನಾಗಿದೆ, ನಾವು ಲಕ್ಷ್ಯ ಏನ್ ಇಟ್ಕೊಂಡಿದೀವಿ ಅಂದ್ರೆ, ಬಾಬಾ ನನ್ನ ಮಗಳಿಗೆ ಒಂದು ಒಳ್ಳೆ ಕೆಲಸ ಕೊಟ್ರೆ ಸಾಕು. ಬಾಬಾ ನನಗೆ BP ಇದೆ, ಈ BP ಕಡಿಮೆ ಆದ್ರೆ ಸಾಕು. ಇವತ್ತು BP ಕಡಿಮೆ ಆದ್ರೆ ನಾಳೆ ಏನ್ ಬಂದಿರ್ತದೆ? ಶುಗರ್. ಅವಾಗ ನಿಮ್ ಲಕ್ಷ್ಯ ಏನಾಯ್ತು? BP ಇಂದ ಶುಗರ್ ಶಿಫ್ಟ್ ಆಯ್ತು. ನಿಮ್ಮ ಲಕ್ಷ್ಯ ಏನಿದೆ ಹೇಳಿ ಇಂಪಾರ್ಟೆಂಟ್ ಅಲ್ಲ, ತಂದೆ ಲಕ್ಷ್ಯಕ್ಕೆ ಸಮಾನವಾಗಿ ಲಕ್ಷಣ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಳುತ್ತೆ, ಮಾಡ್ಬೇಕಾಗತ್ತೆ. ಅವಾಗ ಲಕ್ಷ್ಯ ಮತ್ತು ಲಕ್ಷಣಗಳು ಸಮಾನವಾಗಿದ್ರೆ ಏನಾಗ್ತದೆ? ಅನುಭವ ಆಗ್ಲೇಬೇಕು. ಲಕ್ಷ್ಯ ಲಕ್ಷಣ ಸರಿ ಇದೆ ಅಂತ ಗೊತ್ತಾಗೋದು ಯಾವ್ದರ ಆಧಾರದ ಮೇಲೆ? ಅನುಭವದ ಆಧಾರ. ಯಾರಿಗೆ ಅನುಭವ ಆಗ್ಬೇಕು? ನನಗೆ. ಬೇರೆಯವ್ರಿಗೆ ಅನುಭವ ಆಗತ್ತೋ ಬಿಡತ್ತೋ? ನಮ್ಗಾದ್ರೆ ಎಲ್ಲರೂ ಆಗುತ್ತೆ. ಅದು ನಿಮ್ಗೆ ಬೇಡ. ಬೇರೆಯವ್ರಿಗೆ ಅನುಭವ ಆಗ್ತದೆ ಬಿಡ್ತೋ ಅದು ನಿಮಗೆ ಬೇಡ. ನಿಮಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ನೀವು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಇದ್ದೀರಾ ಅಂತ ಹೇಳ್ಬಿಟ್ಟು ಅರ್ಥ. ಯಾಕಂದ್ರೆ ಆದ್ಮೇಲೆ ಎಲ್ಲಾ ವಿಷಯದಲ್ಲಿ ಎಲ್ಲರನ್ನು ಖುಷಿ ಪಡಿಸ್ಲಿಕ್ಕೆ ಸಾಧ್ಯ. ಓಕೆ. ನಂದೇ ಒಂದು ಉದಾಹರಣೆ ಹೇಳ್ತೇನೆ. ಓಕೆ. ನಾವಿಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ, ಅಣ್ಣವ್ರೆ ಹಾಡ್ ಹಾಕಿ ಅಂತ ಹೇಳ್ತಾರೆ ಒಬ್ರು. ಓಕೆನಾ? ಇನ್ನೊಬ್ರು ಬಂದ್ಬಿಟ್ಟು ಹಿಂದಿ ಹಾಡು ಹಾಕಿ ಹೇಳ್ತಾರೆ. ಇನ್ನೊಬ್ರು ಬಂದ್ಬಿಟ್ಟು ಕನ್ನಡ ಹಾಡು ಅಂತ ಹೇಳ್ತಾರೆ. ಇನ್ನೊಬ್ರು ಬಂದ್ಬಿಟ್ಟು ತೆಲುಗು ಹಾಡು ಅಂತ ಹೇಳ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ರೆಡ್ ಲೈಟ್ ಬೇಕು ಹೇಳ್ತಾರೆ. ಇನ್ನೊಬ್ರು ಫೋಟೋ ಬೇಕು ಅಂತ ಹೇಳ್ತಾರೆ. ಇನ್ನೊಬ್ರು ಮ್ಯೂಸಿಕ್ ಬೇಕು ಹೇಳ್ತಾರೆ. ಇನ್ನೊಬ್ರು ಬಂದ್ಬಿಟ್ಟು ಸೈಲೆನ್ಸ್ ಅಂತ ಹೇಳ್ತಾರೆ. ಇಷ್ಟು ಜನ ನನ್ನ ಎದುರುಗಡೆ ಇದ್ದಾರೆ. ಓಕೆ. ಅವ್ರು ಎಲ್ಲರನ್ನೂ ನಾನು ಖುಷಿ ಪಡಿಸ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಇಲ್ಲ, ಆಗಲ್ಲ. ಒಬ್ರಿಗೆ ಖುಷಿ ಪಡಿಸ್ಲಿಕ್ಕೆ ಹೋದ್ರೆ ಇನ್ನೊಬ್ರು ಸಿಟ್ಟು ಬರ್ತದೋ ಬರಲ್ವೋ? ಬರ್ತೈತೆ. ಅಲ್ವಾ? ಹಾಗೆ ಪ್ರಪಂಚದಲ್ಲಿರುವಂತ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಓಕೆ, ಅಟ್ಲೀಸ್ಟ್ ನೀವಾದ್ರೂ ಖುಷಿ ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವ್ ಯಾವಾಗ ಖುಷಿಯಾಗಿರ್ತೀರಾ? ನಿಮ್ಮ ಕರ್ಮ ಸರಿಯಾಗಿದ್ರೆ, ಕರ್ಮದ ಫಲ ಚೆನ್ನಾಗಿದ್ರೆ, ಸಂಪಾದನೆ ಆಗ್ತಾ ಇದ್ರೆ, ಜಮಾ ಆಗ್ತಾ ಇದ್ರೆ ನೀವೇನಾಗಿರ್ತೀರಿ? ಖುಷಿ. ಬೇರೆ ಹಾಸ್ಪಿಟ್ಲ್ ಹೆಂಗಿದೆ, ಅಲ್ಲೆಷ್ಟು ಪೇಷಂಟ್ ಬರ್ತಾರೆ ಅದು ಬೇಡ. ಓಕೆನಾ? ನಿಮ್ಗೆ ಎಷ್ಟು ಬರ್ತಾ ಇದ್ದಾರೆ, ನೀವೆಷ್ಟು ಸಂಪಾದನೆ ಮಾಡಿ ಅದ್ರ ಕಡೆ ಮಾತ್ರ ಏನ್ ಮಾಡಿ. ನೀವ್ ಅದ್ರಲ್ಲಿ ಬ್ಯೂಸಿ ಇದ್ರೆ ಬೇರೆ ಹಾಸ್ಪಿಟಲ್ ಏನಾಗ್ತದೆ ಅಂತ ನೋಡ್ಲಿಕ್ಕೂ ನಿಮ್ಗೆ ಏನ್ ಇರೋದಿಲ್ಲ, ಪುರ್ಸತ್ತು ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ಮನಸಾ ಸೇವೆ ಕಡೆಗೆ, ತಪಸ್ಸಿನ ಕಡೆ ಗಮನ ಕೊಡ್ತಾ ಹೋದ್ರೆ ನಿಮ್ಗೆ ಡಿಪೆಂಡೆನ್ಸ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಅನುಭವದ ಅಥಾರಿಟಿಗಳಾಗಿ. ಓಕೆ. ಅಂಶ